ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ವೃಕ್ಷೋ ರಕ್ಷತಿ ರಕ್ಷಿತಃ ಎಂಬ ಧ್ಯೇಯದೊಂದಿಗೆ ಈ ದಿನ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಪರಿಸರ ಪ್ರತಿಯೊಬ್ಬರಿಗೂ ಬೇಕು ಅನ್ನೋ ಒಂದು ವಿಚಾರನ ಈ ದಿನ ಮಾಧ್ಯಮದವರು ನನ್ನ ಕೆಲವು ವಿಚಾರಗಳನ್ನ ಹಿಂದೆ ಹೇಗಿತ್ತು ಮೈಸೂರು, ಈಗ ಹೇಗಿದೆ ಮೈಸೂರು ಅನ್ನೋ ಒಂದು ಪ್ರಕೃತಿ ಯಾವ ರೀತಿ ನಾವು ಸಾರ್ವಜನಿಕರು ತೊಡಗಿಸ್ಕೋತಾ ಇದ್ದೀವಿ, ನಾಶ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದಿದ್ರು. ಆ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿದ್ದೀನಿ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ಮತ್ತೊಮ್ಮೆ ನಾನು ಒತ್ತಿ ಹೇಳೋದೇನೆಂದರೆ, ವೃಕ್ಷೋ ರಕ್ಷತಿ ರಕ್ಷಿತಃ. ಪ್ರತಿಯೊಬ್ಬರು ಒಂದೊಂದು ಧ್ಯೇಯಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಕೆಲವು ಅನ್ನದಾಸೋಹ ಮಾಡ್ತಾರೆ, ಕೆಲವರು ವಿದ್ಯಾ ಅಭ್ಯಾಸ ಮಾಡೋದಕ್ಕೆ ಮಾಡ್ತಾರೆ, ಕೆಲವರು ಅಧಿಕಾರಿಗಳು ಅವರ ಅಧಿಕಾರ ವರ್ಗಾವಣೆ ಮಾಡ್ತಾ ಹೋಗ್ತಾರೆ. ಹೀಗೆ ಪರಿಸರ ಅಂತ ಬಂದ್ರೆ ಕೆಲವು ಪರಿಸರವಾದಿಗಳು ಪರಿಸರ ಉಳಿಸೋದಕ್ಕೋಸ್ಕರ ಅಂತ ಹೋರಾಟನೂ ಮಾಡ್ತಾರೆ, ಗಿಡನೂ ನೆಡ್ತಾರೆ. ಈ ತರ ಮಾಡ್ಕೊಂಡು ಬರ್ತಾ ಇರೋಂಥ ಒಂದು ಸಂದರ್ಭದಲ್ಲಿ ವೀಕ್ಷಕರೇ, ನೀವೆಲ್ಲ ನೋಡಿರೋ ಹಾಗೆ ನಮ್ಮ ಮೈಸೂರಿಗೆ ಒಂದು ಪ್ರಸಿದ್ಧಿಯಾದ ಹೆಸರಿದೆ. ಒಂದು ಸಾಂಸ್ಕೃತಿಕ ನಗರಿ ಇರ್ಬೋದು, ಇನ್ನೊಂದು ಹಸಿರಿ ನಗರಿ ಇರ್ಬೋದು, ಗಂಧದ ನಾಡು ಅಂತ ಇರ್ಬೋದು. ಪ್ರತಿಯೊಂದರಲ್ಲೂ ಹೆರಿಟೇಜ್ ವಿಚಾರಕ್ಕೆ ಹೋದ್ರೆ ಹೆರಿಟೇಜ್ ಬಿಲ್ಡಿಂಗು ನಮ್ಮ ಮೈಸೂರು ಮಹಾರಾಜರ ಕೊಡುಗೆಗಳು. ಒಂದು ವಿದ್ಯಾಭ್ಯಾಸಕ್ಕಿರ್ಬೋದು, ಒಂದು ಆರೋಗ್ಯಕ್ಕಿರ್ಬೋದು, ಪ್ರತಿಯೊಂದಕ್ಕೂ ಉಡುಗೆಗಳನ್ನ ನೀಡಿರೋಂತಹ ನಮ್ಮ ಮೈಸೂರು ಮಹಾರಾಜರ ಕೊಡುಗೆ ಒಂದು ಪ್ರಾಮುಖ್ಯತೆ ಇದೆ. ಹಾಗಾಗಿ ನಮ್ಮ ಮೈಸೂರು ಮತ್ತೆ ಮೈಸೂರಿನ ಸುತ್ತಮುತ್ತ ಒಂದು 50 ಕಿಲೋಮೀಟರ್ವರೆಗೂ ಇರುವಂತ ಕೆಲವು ಕಾಡಿರ್ಬೋದು, ಕೆರೆಗಳಿರ್ಬೋದು, ಪ್ರತಿಯೊಂದು ಹೆರಿಟೇಜ್ ಬಿಲ್ಡಿಂಗ್ಗಳಿರ್ಬೋದು, ಇದೆಲ್ಲ ನೋಡೋದಿಕ್ಕೆ ವೀಕ್ಷಕರು ಎಲ್ಲ ರಾಜ್ಯದಿಂದ ಬಂದು ನಮ್ಮ ಇದನ್ನ ನೋಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಆದ ಒಂದು ಹೆಸರು ಕೂಡ ಬಂದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ, ನಮ್ಮ ಕೆಲವು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅವರ ಒಂದು ದುರುದ್ದೇಶದಿಂದ, ಉದ್ದೇಶ ಆಗಿದ್ರೆ ಇದು ನಾವೇನು ಬೇಸರ ಪಡಿಸ್ತಿರ್ಲಿಲ್ಲ, ದುರುದ್ದೇಶ ಅಂದ್ರೆ ಯಾಕೆಂದ್ರೆ ಅವ್ರಿಗೆ ಪರ್ಸೆಂಟೇಜೇ ಮುಖ್ಯ ಆಗಿದೆ. ಕೆಲವು ಅಧಿಕಾರಿಗಳು ರಾಜಕಾರಣಿಗಳು, ಇನ್ನ ಕೆಲವರು ಪರಿಸರಕ್ಕೆ ಅಂತಾನೆ ತಮ್ಮ ಜೀವನ ಬುಡಕ್ಕೂ ಕೂಡ ತಮ್ಮ ಅವರ ಕೈಲಿರೋ ಒಂದು ಪೆನ್ಷನ್ ಹಣ ಇರ್ಬೋದು, ಇನ್ನೊಂದು ಇರ್ಬೋದು, ದೇಣಿಗೆ ರೀತಿಯಲ್ಲಿ ಕೊಟ್ಕೊಂಡು ಪರಿಸರ ಉಳಿಸ್ಕೊಂಡು ಮಾಡ್ತಾ ಇದ್ದಾರೆ. ಇನ್ನ ಅದೇ ಕೆಲವರು ಇದನ್ನ ನಾಶ ಮಾಡಕ್ಕೆ ಅಂತಾನೆ ಹುಟ್ಕೊಂಡಿದ್ದಾರೆ ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅಭಿವೃದ್ಧಿ ಮಾಡ್ಲಿ, ನಾನು ಬೇಡ ಅಂತ ಹೇಳ್ತಿಲ್ಲ, ಆದ್ರೆ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಪರಿಸರನ ನಾಶ ಮಾಡ್ತಿದ್ದಾರೆ. ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ, ರಸ್ತೆ ಅಗಲೀಕರಣ ಮಾಡಬೇಕು, ನಗರ ಅಭಿವೃದ್ಧಿ ಮಾಡಬೇಕು ಅಂತಾರೆ. ಅದೇ ಜನಸಂಖ್ಯೆ ಜಾಸ್ತಿ ಆಗಿರೋದಕ್ಕೆ ಪರಿಸರ ಉಳಿಸ್ಬೇಕು ಅಂತ ಯಾವ ಅಧಿಕಾರಿ ಆಗ್ಲಿ, ಯಾವ ರಾಜಕಾರಣಿ ಆಗ್ಲಿ, ಯಾವ ಸೆನೆಟಲ್ ಆಗ್ಲಿ ಹೇಳ್ತಿದಾರ? ನಾವು ಅದ್ರ ಬಗ್ಗೆ ಎಲ್ಲೂ ಕೇಳ್ತಾನೂ ಇಲ್ಲ, ನೋಡ್ತಾನೂ ಇಲ್ಲ. ಮಾಧ್ಯಮದಲ್ಲಿ ಸುಮಾರು ನಾವು ವಿಚಾರಗಳನ್ನ ಅಲ್ಲಿ ನಾಶ ಮಾಡಿದ್ರು ಅನ್ನೋದೊಂದ್ ಕಡೆ ತೋರಿಸಿದಾಗ ನಾವು ಹೋರಾಟ ಮಾಡ್ತೀವಿ. ಇನ್ನೊಂದ್ ಕಡೆ ಯಾರೋ ಒಬ್ಬ ರಾಜಕಾರಣಿ ಕೆಲವು ತಮ್ಮ ಸ್ವಂತ ದುಡ್ಡಿಂದ ಕಾಡನ್ನೇ ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಬರ್ತಾ ಇದೀವಿ. ಈಗಿರೋ ಸಂದರ್ಭದಲ್ಲಿ ನಾನು ಒಂದು ಮುಖ್ಯವಾಗಿ ಮೈಸೂರನ್ನೇ ತಗೋತೀನಿ. ಯಾಕೆಂದ್ರೆ ನಾವು ಮೈಸೂರಲ್ಲಿ ಹುಟ್ಟಿ ಬೆಳೆದು ನಾವು ಹಿಂದೆ ನೋಡೋದಂತ ಒಂದು ಪರಿಸರಕ್ಕೂ ಈಗ ನೋಡ್ತಿರೋ ಪರಿಸರಕ್ಕೂ ತುಂಬಾ ಅಜಗಜಾಂತರ ಆಗಿದೆ. ಯಾಕೆಂತ ಹೇಳಿದ್ರೆ, ಅದೇ ಹೇಳಿದ್ನಲ್ಲ, ಜನಸಂಖ್ಯೆ ನಮ್ಮ ಮೈಸೂರಲ್ಲಿರೋ ಪಾಪ್ಯುಲೇಷನ್ ಎಷ್ಟು, ಆದ್ರೆ ಈಗಿರೋ ಪಾಪ್ಯುಲೇಷನ್ ಎಷ್ಟು ಅಂದ್ರೆ ಎಲ್ಲ ವಲಸಿಗರು ಬರ್ತಾ ಇದ್ದಾರೆ. ಬರ್ಲಿ, ನಾವು ಬೇಡ ಅಂತ ಹೇಳಲ್ಲ, ಬಂದು ಅವರು ನಮ್ಮ ಭೂಮಿನ ಹಾಳು ಮಾಡ್ತಾ ಇದ್ದಾರೆ, ಪ್ರಕೃತಿನ ನಾಶ ಮಾಡ್ತಾ ಇದ್ದಾರೆ. ನಮ್ಮ ಮೈಸೂರು ಮಹಾರಾಜರು ಕೊಡುಗೆಯಲ್ಲಿ ನಾನು ಹೇಳೋದಾದ್ರೆ, ಒಂದು 10 ಎಕರೆ ಒಂದು ವಿಸ್ತೀರ್ಣದಲ್ಲಿ, 1 ಎಕರೆ ವಿಸ್ತೀರ್ಣದಲ್ಲಿ ವಿದ್ಯಾಭ್ಯಾಸಕ್ಕಿರ್ಬೋದು, ಇಲ್ಲ ಆರೋಗ್ಯಕ್ಕೆ ಆಸ್ಪತ್ರೆ ಇರ್ಬೋದು ಕಟ್ಟಿರ್ತಿದ್ರು. ಸುತ್ತಮುತ್ತಲು ಮರಗಳನ್ನ ಬೆಳೆಸಿರ್ತಿದ್ರು. ಯಾಕೆ ಅಂತ ಹೇಳಿದ್ರೆ, ಮನುಷ್ಯನ್ಗೆ ನಾವು ಮಾತ್ರೆ ತಿಂದ್ರೇನೆ ಗುಣ ಆಗೋ ಅಂತ ಕೆಲವು ಇದಿರ್ಲಿಲ್ಲ. ಅವ್ರು ಒಳ್ಳೆ ಆರೋಗ್ಯ ಇದ್ರೂ ಕೂಡ ಅವರಿಗೆ ಒಂದು ಅವ್ರದ್ದು ಏನ್ ಕಾಯಿಲೆ ಇರುತ್ತೆ ಅದು ಗುಣಪಡಿಸ್ಬೋದು ಅಂತ ಒಂದು ನೀತಿ ಇತ್ತು. ಹಾಗಾಗಿ ಅವರು ಸುತ್ತಮುತ್ತ ಪರಿಸರನ ಇಟ್ಕೊಂಡು ಮಧ್ಯದಲ್ಲಿ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಬರೋ ಅಂತ ಅಧಿಕಾರಿಗಳು, ರಾಜಕಾರಣಿಗಳು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಎಲ್ಲಿ ಒಂದು 10 ಅಡಿ 20 ಅಡಿ ಎಕ್ಸ್ಟ್ರಾ ಜಾಗ ಇತ್ತು ಅಂದ್ರೆ ಸಾಕು, ಅದು ಉದಾಹರಣೆ ಕೊಡ್ತಿರೋದಷ್ಟೇ. ಆದ್ರೆ ಒಂದು 100/100 ಅಷ್ಟೇನೆ ಮರಗಳನ್ನೆಲ್ಲ ನಾಶ ಮಾಡಿ ಬಿಲ್ಡಿಂಗ್ಗಳು ಕಟ್ಟಕ್ಕೆ ಹೋಗ್ತಾ ಇದಾರೆ ಒಂದ್ ಕಡೆ.
ಸುತ್ತಮುತ್ತ ಒಳ್ಳೆ ವಾತಾವರಣ ಇದ್ರೆ ಆರೋಗ್ಯ ಕೆಟ್ಟಾಗ ಒಳ್ಳೆ ಗಾಳಿನ ಸೇವಿಸಿದಾಗ ಆರೋಗ್ಯ ಚೇತರಿಸುತ್ತೆ. ವಿದ್ಯಾಭ್ಯಾಸ ಕಲಿಬೇಕಾದ್ರೂ ಅಷ್ಟೇ ಸುತ್ತ ಶಬ್ದ, ವೆಹಿಕಲ್ ಶಬ್ದ ಇರ್ಬೋದು, ಇಲ್ಲ ಬೇರೆ ಶಬ್ದ ಇದ್ರೆ ಓದಕ್ಕೆ ಅವ್ರಿಗೆ ಅಲ್ಲಿ ಕಾನ್ಸಂಟ್ರೇಷನ್ ಸಿಗಲ್ಲ ಅಂತೇಳಿ ಒಂದು ಒಳ್ಳೆ ತಂಪಾದ ವಾತಾವರಣ ಇದ್ರೆ ಓದೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಆ ರೀತಿ ಮಾಡ್ತಾ ಇದ್ರು. ಅದನ್ನ ನಾಶ ಮಾಡ್ತಾ ಇದ್ದಾರೆ. ಎರಡನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಕೆರೆಗಳು, ಮುಖ್ಯವಾಗಿ ಮಳೆ ನೀರು ಬಂದಾಗ ಇಂಗೋದಕ್ಕೆ ಕೆರೆಗಳು ಬೇಕು, ನೀರು ಶೇಖರಣೆ ಮಾಡೋದಕ್ಕೆ ಕೆರೆಗಳು ಬೇಕು, ರಸ್ತೆ ಬದಿಲಿ ಮರಗಳಿರಬೇಕು. ಏನ್ ಮಾಡ್ತಾ ಇದ್ದಾರೆ? ಏನು ಮಾಡ್ತಾ ಇಲ್ಲ. ಕೆರೆ ಬತ್ತೋಯ್ತು, ಏನಕ್ಕೆ ಬತ್ತೋಯ್ತು? ಸುತ್ತಮುತ್ತ ಲೇಔಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗ್ತಿದೆ, ಅವಾಗ ಬೋರ್ ತೆಗಿತಾರೆ, ಅವಾಗ ಅಲ್ಲಿ ನೀರೆಲ್ಲ ಎಳ್ಕೊಂಡಿದ್ದಾನೆ, ಅಲ್ಲಿ ಒಬ್ಬರೇ ಶೇಖರಣೆ ಮಾಡಿದ್ರೆ ಕೆರೆ ಡ್ರೈ ಆಗಕ್ಕೆ ಶುರು ಆಗ್ತಾ ಇದೆ. ಅದನ್ನ ಏನ್ ಮಾಡಬೇಕು ಅದ್ರ ಬಗ್ಗೆ ಯಾರು ಪರಿಕಲ್ಪನೆ ಮಾಡದೆ ಕೆರೆ ನೀರು ಹಿಂಗೋಗ್ತಿದೆ, ಅಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಡಬ್ರೀಸ್ ಎಲ್ಲ ಸುರಿದು ಅಧಿಕಾರಿಗಳೇ ಇದನ್ನ ಒಂದು ಲೇಔಟ್ ಮಾಡೋದಕ್ಕೆ ಅವರೇ ಕೊಡ್ತಾ ಇದ್ದಾರೆ. ಉದಾಹರಣೆ ಒಂದು ಹೇಳ್ತೀನಿ, ಗಾಯತ್ರಿ ಅಂದ್ರೆ ಒಂದೇ ಹೇಳ್ತಾ ಇರೋದಷ್ಟೇ, ಮೈಸೂರಲ್ಲಿ ಸುಮಾರು ಆಗಿದೆ ಈ ರೀತಿ. ಗಾಯತ್ರಿಪುರಂನಲ್ಲಿ ಒಂದು ಕೆರೆ ಇತ್ತು, ಅಲ್ಲಿ ಏನೋ ಇದಾಗ್ತಾ ಇಲ್ಲ, ನೀರಿಲ್ಲ, ಶೇಖರಣೆ ಆಗ್ತಾ ಇಲ್ಲ, ಏನೋ ಒಂದು ಉದಾಹರಣೆ ಕೊಟ್ಟು ಮೂಡಾದವರೇ ಮಹಿಳಾ ಪೊಲೀಸ್ ತರಬೇತಿಗೆ ಅಂತೇಳಿ ಜಾಗ ಕೊಟ್ಟಿದ್ದಾರೆ, ಬರ್ದು ಕೊಟ್ಟಿದ್ದಾರೆ. ಆ ಥರ ದಾಖಲೆ ನಾವು ತಗೊಂಡಿದ್ದೀವಿ ಮಾಹಿತಿ ಹಕ್ಕಲ್ಲಿ. ಯಾಕೆಂತ ಹೇಳಿದ್ರೆ ಈಗ ನಾವು ಸುಮ್ಮನೆ ಯಾವುದನ್ನು ಹೇಳಲ್ಲ, ಯಾಕೆಂದ್ರೆ ಹೋರಾಟಗಾರರು ಕೆಲವರು ಇರ್ಬೋದು, ಏನೋ ಹೋರಾಟ ಮಾಡಿ ಜೈ ಜೈ ಧಿಕ್ಕಾರ ಅಂತ ಕೂಗಿ ಸುಮ್ಮನಾಗ್ತಾರೆ. ಆದರೆ ನಾವು ದಾಖಲೆಗಳನ್ನ ತಗೊಂಡು ಏನಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಈ ರೀತಿ ತುಂಬಾ ಕಡೆ ಮೈಸೂರಲ್ಲಿ ಈ ತರ ಆಗ್ತಾ ಇದ್ರೆ ಹೆಂಗೆ ನಾವು ಪರಿಸರ ಉಳಿಸೋದಿಕ್ ಸಾಧ್ಯ? ಒಂದು ಆ ತರ ಮುಚ್ಚುತ್ತಾರೆ. ಎರಡನೇದು, ಕೆರೆ ಉಳಿಸೋದಕ್ಕೇನು ಒಂದು ನೀತಿ ನಿಯಮಗಳಿದೆ. ಕೆರೆ ಸುತ್ತ ಮರಗಳನ್ನ ಬೆಳೆಸಿದ್ರೆ ಆ ಮರದ ಬೇರುಗಳು ನೀರನ್ನ ಸಂರಕ್ಷಣೆ ಮಾಡಿಟ್ಕೊಳ್ಳುತ್ತೆ. ಆ ನೀರು ಬತ್ತದಂಗೆ ಈ ಬೇರಿಂದ ನೀರು ಬಿಡುಗಡೆ ಆಗುತ್ತೆ. ಇವ್ರು ಎಲ್ಲಿ ಕೆರೆ ಸುತ್ತಮುತ್ತ ಲೇಔಟ್ ಮಾಡ್ತಾರೆ, ಬೋರ್ ತೆಗಿತಾರೆ, ನೀರೆಲ್ಲ ನಶಿಸಿ ಹೋಗ್ತಿದೆ. ನಮ್ಮ ಮೈಸೂರಲ್ಲಿ ಸುಮಾರು ನಾವು ನೋಡ್ದಂಗೆ 226 ಏನೋ ಕೆರೆ ಇದೆ ಅಂತ ನಮ್ಗೆ ಮಾಹಿತಿ ಇದೆ. ಎಷ್ಟು ಕೆರೆನ ನಿರ್ವಹಣೆ ಮಾಡ್ತಾ ಇದ್ದಾರೆ? ಮಾಹಿತಿ ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಹಾಕಿದ್ದೀವಿ, ಅಲ್ಲಿಂದ ಬರುತ್ತೆ ಇಲ್ಲಿಂದ ಬರುತ್ತೆ ಅಂತ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಸೊ ನಾವು ಹೋರಾಟಗಾರರು ಒಂದೇ ಏಮ್ ಇಟ್ಕೊಂಡು ಯಾವ್ದಾದ್ರು ಒಂದನ್ನೇ ಹೋರಾಟ ಮಾಡ್ತಾ ಇದ್ರೆ ಅವಾಗ ಅದ್ರ ಬಗ್ಗೆನೇ ಬ್ಯಾಕ್ ಟು ಬ್ಯಾಕ್ ಮಾಡ್ಬೋದಿತ್ತು. ಆದರೆ ಈಗ ನಮಗೆ ನಾವು ಪರಿಸರದ ಇರ್ಬೋದು, ಅನ್ಯಾಯ ನಡೀತಿರೋದಿರ್ಬೋದು, ಕನ್ನಡ ಪರ ಹೋರಾಟ ಇರ್ಬೋದು, ಈ ರೀತಿ ನಾವು ಹೋರಾಟ ಮಾಡ್ತಾ ಇರುವಾಗ ಒಂದು ಮಾಡೋಗೊಂಟಲ್ಲ ಒಂದು 6 ತಿಂಗಳಾಗಿರುತ್ತೆ, ಮತ್ತೆ ಯಾವುದೋ ಒಂದು ಹೋರಾಟಕ್ಕೆ ಕೈ ಹಾಕಿರ್ತೀವಿ. ಇದು ಮರ್ತ್ಕೊಂಡಾಗ ಅಧಿಕಾರಿಗಳು ಅದೇ ಅಲ್ಲಿ ಮಿಸ್ಯೂಸ್ ಮಾಡಿ ನಮಗೆ ಮಾಹಿತಿಗಳನ್ನ ಇದು ಮಾಡ್ತಾರೆ. ಈ ರೀತಿ ಕೆರೆನೂ ನಾಶ ಮಾಡ್ತಾ ಇದ್ದಾರೆ, ಆ ಕಡೆ ಬಿಲ್ಡಿಂಗು ನಾಶ ಮಾಡ್ತಾ ಇದ್ದಾರೆ. ಇನ್ನ ಹೇಳ್ಬೇಕು ಅಂದ್ರೆ ಈ ಪ್ಲಾಸ್ಟಿಕ್ ಬಗ್ಗೆ ನಾವು ಏನ್ ಮಾಡಿದ್ರು ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ ಜನ. ಯಾಕೆ ಸಾಧ್ಯ ಆಗಲ್ಲ? ಅಧಿಕಾರಿಗಳು ರಾಜಕಾರಣಿಗಳು ಕೈಯಲ್ಲಿದೆ. ಪಾಪ ಯಾರೋ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋ ಅಂತವನ ಹತ್ರ ಹೋಗ್ಬಿಟ್ಟು ಅದನ್ನ ಸೀಸ್ ಮಾಡ್ತಾರೆ, ಅದನ್ನ ಕಟ್ ಮಾಡ್ತಾರೆ. ಕಟ್ ಮಾಡಿದ್ಮೇಲೆ ಯೂಸ್ ಆಗಲ್ಲ, ಅದನ್ನ ಏನ್ ಮಾಡ್ತಾರೆ? ಬೆಂಕಿ ಇಡ್ತಾರೆ. ಇದು ಬೇಕಾ? ಇದು ನಮ್ಗೆ ಅವರು ಆರೋಗ್ಯ ಎಂಥದ್ದು ಆಫೀಸರ್ ಅಂತ, ಅವರು ಹೆಲ್ತ್ ಆಫೀಸರ್ ಅಂತ ಹೇಳ್ತಾರೆ, ಅವ್ರು ಬಂದ್ಬಿಟ್ಟು ಅದನ್ನ ತಗೊಂಡೋಗಿ ಸುಟ್ರೆ ಏನಾಗುತ್ತೆ? ಅದೇ ನಾವು ಸೌದೆ ಒಲೆ ಹೊಗೆ ಕುಡಿಬೇಕಾದ್ರೆ ಎಷ್ಟು ಘಮ ಘಮ ಅಂತಿರುತ್ತೆ. ಅದೇ ಪ್ಲಾಸ್ಟಿಕ್ ಸುಟ್ಟಾಗ ಮತ್ತೆ ವೈರ್ಗಳು ಸುಟ್ಟಾಗ ವಾಸನೆ ಕುಡಿದ್ರೆ ಎಷ್ಟು ಕೆಮಿಕಲ್, ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮ ಬೀಳುತ್ತೆ, ಇದು ಅರ್ಥ ಆಗಲ್ವಾ? ಅದಕ್ಕೆ ನಾನು ಹೇಳೋದು, ಫ್ಯಾಕ್ಟ್ರಿನೇ ಬ್ಯಾನ್ ಮಾಡಿ. ಈಗ ನಾವು ಹಿಂದೆ ಎಲ್ಲ ಮಾರ್ಕೆಟ್ಗೆ ಹೋಗುವಾಗ ಬ್ಯಾಸ್ಕೆಟ್ ತಗೊಂಡು ಹೋಗ್ತಿರ್ಲಿಲ್ವಾ, ಬಟ್ಟೆ ಬ್ಯಾಗ್ ತಗೊಂಡು ಹೋಗ್ತಿರ್ಲಿಲ್ವಾ? ನಾವು ತಗೊಂಡೋಗಿ ತರ್ತೀವಿ. ಈಗ ಏನಾಗ್ತಿದೆ, ಅವ್ರು ತರಕಾರಿ ತಗೊಳಲ್ಲ, ಹಣ್ಣು ತಗೊಳಲ್ಲ ಅಂತ ಅವನೇ ಇಟ್ಕೊಂಡಿರ್ತಾನೆ. ಅವನಿಗೆ ಸಿಗದೆ ಹೋದ್ರೆ ನಾವು ಅಲ್ಲಿ ಹೋದಾಗ ಅವ್ನು ನಮಗೆ ಕೊಡಲ್ಲ, ಅವಾಗ ನಾವು ತಗೊಂಡೋಗೋದಕ್ಕೆ ಏನು ಸಿಗೋದಿಲ್ಲ ಮನೇಲಿ. ಸೊ ಹೀಗಿರುವಾಗ ಆ ತಯಾರಿಕಾ ಘಟಕನೇ ನಿಲ್ಲಿಸ್ಬೇಕು. ನಾನು ಇದನ್ನ ಸರ್ಕಾರಕ್ಕೆ ಒತ್ತಿ ಹೇಳ್ತೀನಿ. ಆ ಪ್ಲಾಸ್ಟಿಕ್ ಘಟಕ ಇದೆಯಲ್ಲ ಅದನ್ನೇ ನಿಲ್ಲಿಸ್ಬೇಕು. ಯಾಕೆ ನಿಲ್ಸಕ್ಕಾಗಲ್ಲ? ಈಗ ನೋಡಿ, ಏನು ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಐಸ್ಬಿಟ್ ಇದು ಟಿಕೆಟ್, ಲಾಟ್ರಿ ಟಿಕೆಟ್ ನಿಷೇಧ ಮಾಡಬೇಕು ಅಂತೆಲ್ಲ ಮಾಡಿಲ್ವಾ? ಗುಟ್ಕಾ ನಿಷೇಧ ಮಾಡಬೇಕು ಅಂತಾರೆ, ಅದನ್ನೂ ಮಾಡಿಲ್ಲ. ನಾವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದ ಸ್ವಾಮಿ? ನಾವು ಮನ್ಸು ಮಾಡಿಲ್ಲ ಅಂದ್ರೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಗಲ್ಲ ಅಂತ ಕೈ ಕೊಟ್ರೆ ಆಗತ್ತಾ? ಹಿಂದೆ ಎಲ್ಲ ಹೇಳಿಲ್ವಾ, ಆಗದು ಎಂದು ಕೈ ಕಟ್ಟಿ ಕುಳಿತಾರೆ ಕೆಲಸವೂ ಆಗದು ಎಂದು ಅಂತ. ಹಿಂದೆ ಎಲ್ಲ ಹಾಡುಗಳು ಎಷ್ಟು ಚೆನ್ನಾಗಿ ಬರೀತಾ ಇದ್ರು ಕವಿಗಳು. ಆ ಕವಿಲಿ ಹಾಡುಗಳಲ್ಲಿ
ಪ್ರಕೃತಿ ಬಗ್ಗೆ ಇರ್ಬೋದು, ಮನುಷ್ಯನ ಒಂದು ಪರಿಸರದ ಬಗ್ಗೆ ಎಷ್ಟು ನೀತಿಯಾಗಿ ಒಂದು ಬರ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ನಶಿಸಿ ಹೋಗ್ತಾ ಇದೆ. ಎಲ್ಲ ಮುಂದಿನ ಪೀಳಿಗೆಗೆ ನಾವು ಏನ್ ಬಿಟ್ಟು ಹೋಗ್ತೀವಿ? ಇತ್ತೀಚಿನ ದಿನಗಳಲ್ಲಿ ನಾವು ಮಾಧ್ಯಮದಲ್ಲಿ ಮತ್ತೆ ಇನ್ನ ಏನೇನೋ ಚಾನೆಲ್ಸ್ಗಳು ಬರುತ್ತಲ್ಲ, ಕಾಮಿಡಿಯನ್ನ ಅದ್ರಲ್ಲಿ ಹಾಕ್ತಾ ಇರ್ತಾರೆ. ಎಲ್ಲ ಮಾಡಿ ಏನು ನಾವು ಭೂಮಿಗೆ ನಾವ್ ಏನೂ ಎತ್ಕೊಂಡ್ ಬರಲ್ಲ, ಹೋಗುವಾಗ ಏನೂ ಎತ್ಕೊಂಡು ಹೋಗಲ್ಲ. ಪ್ರಕೃತಿ ಕೊಟ್ಟಿರೋ ಅಂತದನ್ನ ಉಳಿಸಿ ಹೋಗ್ಬೇಕು. ಯಾಕೆ ಇದನ್ನ ನಾವು ಉಳಿಸ್ತಾ ಇಲ್ಲ? ಯಾಕೆ ಇದು ಜನರಿಗೆ ಅರ್ಥ ಆಗ್ತಾ ಇಲ್ಲ? ಇದಕ್ಕೆ ಅಂತ ತರಬೇತಿ, ಈಗ ಪೊಲೀಸ್ ಅವರು ಒಂದು ಟ್ರಾಫಿಕ್ ತರಬೇತಿ ಅಂತ ಕೊಡ್ತಾರೆ, ಆದ್ರೂ ಅಲ್ಲಿ ವೈಲೇಷನ್ ಆಗುತ್ತೆ. ನಾವು ಪರಿಸರದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡ್ತಾ ಇರ್ತೀವಿ, ಆದ್ರೂ ಈ ತರ ಆಗ್ತಾ ಇದೆ. ಜನ ಎಲ್ಲ ಬುದ್ಧಿವಂತರು ಇದ್ದಾರೆ, ಯಾರು ದಡ್ರೇನಿಲ್ಲ, ಎಲ್ಲ ಬುದ್ಧಿವಂತರು. ಅವ್ರಿಗೆ ಏನ್ ಬೇಕು, ಅವ್ರು ಏನ್ ಹಾಳು ಮಾಡ್ಬೇಕು ಅಷ್ಟು ಮಾಡ್ತಾ ಇದಾರೆ, ಅಂತೂ ಉಳಿಸೋದಂತೂ ಯಾರು ಇಲ್ಲ. ಇದಾರೆ ಕೆಲವ್ರು, ಇಲ್ಲ ಅಂತ ಹೇಳ್ತಿಲ್ಲ. ಒಂದು 25 ಭಾಗ ನಾವು ಪರಿಸರ ಉಳಿಸ್ಲಿ ಸಾಕ. ಒಂದು 25 ಭಾಗ ಪರಿಸರನ ಉಳಿಸೋದಿಕ್ಕೆ ಹೋದ್ರೆ. ಈ ಹಿಂದೆ ಇದ್ದಂತ ನಮ್ಮ ಮಹಾನಗರ ಪಾಲಿಕೆ ಕೌನ್ಸಿಲಿಂಗ್ ಅಲ್ಲಿ ಒಂದ್ಸರಿ ನಮ್ಮ ಈಗ ಎಲ್ರಿಗೂ ತಿಳಿದಿರೋ ಹಾಗೆ ವಾರ್ಡ್ಗಳು ಗೊತ್ತಿದೆ ಅಲ್ಲ, ಎಲ್ಲ ಬೆಂಗಳೂರಲ್ಲಿ ಇರ್ಬೋದು, ಮೈಸೂರಲ್ಲಿ ಇರ್ಬೋದು, ವಾರ್ಡ್ಗಳಿರುತ್ತೆ. ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಕಾರ್ಪೊರೇಟರ್ಗಳು ಬರ್ತಾರೆ. ಅವ್ರಿಗೆ ಅದು ಒಂದು ನಿರ್ವಹಣೆ ಮಾಡಬೇಕು, ಒಂದು ನಗರ ಹಸಿರೀಕರಣ ಮಾಡಬೇಕು. ನೀವು ರಸ್ತೆ ಮಾಡಬೇಕಾದ್ರೆ ಫುಟ್ಪಾತ್ ಅಲ್ಲಿ 15 ಅಡಿಗೆ ಒಂದೊಂದು ಗಿಡ ನೆಡಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು. ಇರೋ ಅಂತ ಗಿಡಗಳಿಗೆ ಸುತ್ತ ಕಟ್ಟೆ ಹಾಕಿದೇನೆ ನೀರು ಸಂರಕ್ಷಣೆ ಮಾಡೋದಿಕ್ಕೆ ಮಾಡಬೇಕು ಅಂತೆಲ್ಲ ಒಂದು ರೂಲ್ಸ್ ತಂದ್ರು. ಆದ್ರೆ ಇದು ಎಷ್ಟು ಮಟ್ಟಿಗಾಗಿದೆ? 4 ಅಣಿ ಕೆಲಸ ಆಗಿಲ್ಲ. ಎಲ್ಲೋ ಪರಿಸರ ಪ್ರೀತಿ ಇರೋ ಅಂತ ಕೆಲವು ಇಂಜಿನಿಯರ್ಗಳು, ಅದು ನಾವು ಇತ್ತೀಚೆಗೆ ಈಗ ಒಂದು 8 ವರ್ಷದ ಹಿಂದೆ ಒಬ್ಬರು ಮಹಾನಗರ ಪಾಲಿಕೆ ಆಯುಕ್ತರು ಜಗದೀಶ್ ಅಂತವ್ರು ಇರುವಾಗ ಅವರು ಕೇಳ್ಕೊಂಡಾಗ ಅವರು ಲೆಟ್ರ್ ಮಾಡಿದ್ರು ಎಲ್ಲ ವಲಯ ಕಚೇರಿಗಳಿಗೂ, ಎಲ್ಲಿ ಮರ ಇರುತ್ತೆ ಅದಕ್ಕೆಲ್ಲ ಇಂಗು ಗುಂಡಿ ನೀರು. ಈಗ ನೋಡಿ ಸ್ವಾಮಿ, ನಾವು ನೀರು ಕುಡಿಬೇಕು ಅಂದ್ರೆ ಬಾಯಿಂದ ತಾನೇ ಕುಡಿತೀವಿ, ತಲೆ ಮೇಲೆ ಸುರ್ಕೊಂಡ್ರೆ ಎಷ್ಟು ಹೋಗುತ್ತೆ ನೀರು? ಇಲ್ಲ ಮೇಡಮ್, ಅದು ನಾವು ಮಳೆ ಬಂದಾಗ ನೀರು ಹೋಗಲ್ವಾ? ಎಷ್ಟು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ಕೆಲವು ಸಾರ್ವಜನಿಕರು ಅಂತ ಹೇಳಿದ್ರೆ. ಮಳೆ ಬಂದಾಗ ನೀರು ಹೋಗುತ್ತೆ ಸರಿ, ನೀರು ಹೋದಾಗ ಅದೇ ಹೇಳದ್ನಲ್ಲ, ನಾವು ತಲೆ ಮೇಲೆ ನೀರು ಇಟ್ಕೊಂಡ್ರೆ ಎಷ್ಟು ಬಾಯಿಗೆ ಹೋಗುತ್ತೆ, ಹಾಗೆ ಮಳೆ ಬಂದಾಗ್ಲೂ ಎಲ್ಲ ಚೆದರುತ್ತೆ. ಮತ್ತೆ ಅದಕ್ಕೆ ನಾವು ಇಂಗು ಗುಂಡಿ ಮಾಡಿ ನಾವು ಹೇಗೆ ಬಾಯಲ್ಲಿ ನೀರು ಕುಡಿದ್ರೆ ನಮಗೆ ಸಮಾಧಾನ ಆಗುತ್ತೆ, ಹಾಗೆ ಇಂಗು ಗುಂಡಿ ಮಳೆ ಬಂದಾಗ ನೀರು ರಕ್ಷಣೆ ಮಾಡಕ್ ಹೋದಾಗ ಮಾತ್ರ ಅದಕ್ಕೆ ಸಾಧ್ಯ ಆಗುತ್ತೆ. ಅದೆಲ್ಲ ನಮ್ಮ ಇತ್ತೀಚಿನ ದಿನಗಳಲ್ಲಿ ಆ ರಸ್ತೆ ಮಾಡುವಾಗ ಡಾಂಬರ್ ಹಾಕಿ ಲಾಕ್ ಮಾಡ್ತಾರೆ, ಮತ್ತೆ ಆ ಇಂಟರ್ಲಾಕ್ ಹಾಕಿ ಲಾಕ್ ಮಾಡ್ತಿದ್ರು. ಇದನ್ನೆಲ್ಲ ಇತ್ತೀಚಿನ ದಿನಗಳಲ್ಲಿ ಪರಿಸರವಾದಿಗಳು ಹೆಚ್ಚಾಗಿ ಬೇಕು ನಾವು. ಏಕೆಂದ್ರೆ ವಿದ್ಯೆ, ಊಟ ಮತ್ತೆ ನಮ್ಮ ಸೌಂದರ್ಯ ಅದೆಲ್ಲ ನಾವು ಒಬ್ಬರೇ ಮಾಡ್ಕೊಳಕ್ಕಾಗತ್ತೆ. ಪ್ರಕೃತಿನ ನಾವು ಒಬ್ಬರೇ ಉಳಿಸೋದಿಕ್ಕಾಗಲ್ಲ. ಪ್ರತಿಯೊಬ್ಬ ಒಂದೊಂದು ಗಿಡ ನೆಟ್ರೇನೆ ಕಾಡಾಗೋದಿಕ್ಕೆ ಸಾಧ್ಯ. ಆದ್ರೆ ಏನ್ ಮಾಡ್ತಾ ಇದ್ದಾರೆ, ಕೆಲವರು ಮಾಡ್ತಾ ಇದ್ದಾರೆ, ಕೆಲವರು ನಶಿಸಿ ಹೋಗ್ತಾ ಇದೆ. ಈಗಿನ ಸಂದರ್ಭದಲ್ಲಿ ಸಾರ್ವಜನಿಕರೇ ಅಧಿಕಾರಿಗಳಿಗೆ ಮನದಟ್ಟ ಮಾಡೋಂತ ಈ ಅಧಿಕಾರಿಗಳು ಸಾರ್ವಜನಿಕರಲ್ಲಿ ಮನದಟ್ಟು ಮಾಡಬೇಕು. ಆದ್ರೆ ಇಲ್ಲೇನಾಗ್ತಿದ್ದೇನೆ, ನಾವೇ ಹೋಗ್ಬಿಟ್ಟು ಗುದ್ಲಿ ಆರೆ ತಗೊಂಡು ಪಾತಿ ಮಾಡೋದು. ಮೊದ್ಲೆಲ್ಲ ಎದುರ್ಕೊತಾ ಇದ್ರು, ಯಾರು ನಮ್ಮ ಸಾರ್ವಜನಿಕರು, ಅಯ್ಯೋ ರೋಡ್ ಡ್ಯಾಮೇಜ್ ಮಾಡ್ಬಿಟ್ರು ಅಂತ ನಮ್ಮಲ್ಲಿ ಕೇಸ್ ಮಾಡ್ತಾರೆ. ಇದೊಂದು ಯಾವುದೊಂದು ವಿಚಾರಕ್ಕೆ ಹೋದ್ರು ಪೊಲೀಸ್ ಅವ್ರು ಕೇಸ್ ಮಾಡ್ಬಿಡೋದು. ಅಧಿಕಾರಿಗಳು ನಮ್ಮ ಭೂಮಿನ ಹಾಳು ಮಾಡಿದ್ರು, ಇವ್ರು ಹಗುದ್ರು, ಇವರು ಅಧಿಕಾರಿಗಳಿಗೆ ಬೇಜವಾಬ್ದಾರಿ ಉತ್ತರ ಕೊಟ್ರು ಅನ್ನೋದೊಂದು ಕೇಸ್ಗಳು ಮಾಡಕ್ಕೆ ಹೊರಟಿದ್ದಾರೆ. ಇದೆಲ್ಲ ತಪ್ಪು. ನಾವು ಹೋರಾಟ ಮಾಡ್ತಿರೋದು ಏನಕ್ಕೆ? ಪ್ರಕೃತಿ ಉಳಿಸೋದಿಕ್ಕೆ. ಇಲ್ಲ ನಾವು ಹೋಗಿ ನಾವೇನಾದ್ರು ಮನೆ ಕಟ್ಕೋತಾ ಇದೀವ, ಇಲ್ಲ ಅಧಿಕಾರಿ ಸಂಬಳ ಕೊಡು ಅಂತಿದೀವ, ಇಲ್ಲ ಅವ್ರಿಗೇನಾದ್ರು ನಾವು ಏಕವಚನದಲ್ಲಿ ಮಾತಾಡ್ತಾ ಇದೀವ, ಇದು ಮಾಡು ಬಾ ಅಂತ. ಹಿಂದೆ ಎಲ್ಲ ಬೈತಾ ಇದ್ರು, ಜಿಲ್ಲಾಧಿಕಾರಿ ನೀನ್ ನನ್ನ ಸೇವಕ, ನೀನ್ ಕೆಲಸ ಮಾಡು ಅಂತ ಬೈತಾ ಇದ್ರು. ಆದ್ರೆ ನಾವು ಸರ್ ಬನ್ನಿ ಸರ್ ಕುತ್ಕೊಳ್ಳಿ ಸರ್, ಈ ತರ ಮಾಡ್ಕೊಡಿ ಸರ್, ಹಿಂಗಿದೆ ಅಂತ ಅಷ್ಟೆಲ್ಲ ಬೇಡಿದ್ರು ಬರೀ ಈ ಕಣ್ಮುಚ್ಚಾಲೆ ಆಟ ಆಡಿ ನಮ್ಮನ್ನ ಕಳಿಸ್ಬಿಟ್ಟು ಇವ್ರು ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾ ಇದಾರೆ ನಗರ ಪ್ರದೇಶದಲ್ಲಿ. ಇನ್ನ ಕಾಡಂಚಿನಿಗೆ ಹೋಯ್ತು ಅಂತ ಹೇಳಿದ್ರೆ ನೀವೆಲ್ಲ ನೋಡ್ದಂಗೆ ಅಂದ್ರೆ ಮಾಧ್ಯಮದಲ್ಲಿ ನಾವು ನೋಡ್ತಾನೆ ಇರ್ತೀವಿ, ಅಲ್ಲಿ ಏನಾಗ್ತಾ ಇದೆ ಕಾಡಲ್ಲಿ, ಪ್ರಾಣಿಗಳು ಏನಕ್ಕೆ ನಾಡಿಗೆ ಬರ್ತಾ ಇದೆ, ಏನಕ್ಕೆ ಬರ್ತಾ ಇದೆ. ನಾವು ಕೂಡ 2 ವರ್ಷ ಅರಣ್ಯ ಅಧಿಕಾರಿಗಳ ಜೊತೆಲಿ ಅವರು ಸಮೀಕ್ಷೆ ಮಾಡ್ತಾರೆ, ಆನೆ ಗಣತಿ, ಹುಲಿ ಗಣತಿ, ಪಕ್ಷಿ ಸಮೀಕ್ಷೆ ಅಂತೇಳಿ. ಆಗ 2014 ಮತ್ತೆ 2017ರಲ್ಲಿ ಬಂಡೀಪುರ ಮತ್ತೆ ನಾಗರಹೊಳೆಗೆ ನಾನು ಕೂಡ ಹೋಗಿದ್ದೀನಿ ಆಯ್ತಾ. ಅಲ್ಲಿ ಹೋದಾಗ ನಾವು ಒಂದು 25 ಕಿಲೋಮೀಟರ್ ಒಳಗಡೆ ಹೋಗ್ಬೇಕಾಗುತ್ತೆ. ನಾವು ಪ್ರಕೃತಿನ ಅಲ್ಲಿ ದಾಖಲೆಗಳನ್ನ ದಾಖಲೆಗಳನ್ನ ತಯಾರು ಮಾಡ್ಕೊಂಡು ಬರೋದಕ್ಕೆ ಪ್ರತಿದಿನ 10 ಕಿಲೋಮೀಟರ್ ಹೆಚ್ಚಿಸ್ಕೊಂಡು ನಾವು ಒಳಗಡೆ ಹೋಗ್ತೀವಿ.
ಒಂದು 15 ಕಿಲೋಮೀಟ್ರ್ ಮಿನಿಮಮ್ 20 ಕಿಲೋಮೀಟ್ರ್ ಅಷ್ಟು ನಾವು ಒಳಗಡೆ ಹೋಗ್ಬೋದು ಅಷ್ಟೇನೆ. ಎಲ್ಲಿ ಕಾಡು ಅಂತ ಹೇಳಿದ್ರೆ ಒಂದು 50 ಕಿಲೋಮೀಟ್ರ್ ಇರಲ್ಲ, ಸಾವಿರಾರು ಎಕರೆ ಇರುತ್ತೆ. ಅದ್ರಲ್ಲಿ ನಾವು ಒಂದು 30-50 ಕಿಲೋಮೀಟ್ರ್ ಹೋಗೋದಕ್ಕೆ ಅಷ್ಟೇ ಸಾಧ್ಯ ಮಾತ್ರ ಆಗೋದು. ಆದ್ರೆ ಅರಣ್ಯ ಅಧಿಕಾರಿಗಳು ಇನ್ನೂ ಒಳಗಡೆ ಹೋಗ್ತಾರೆ. ಪಾಪ ಅವರು ನಮ್ಮಂಗೆ ಮನುಷ್ಯರು. ಈಗ ನಾವು ಯಾಕೆ ಹೇಳ್ತೀವಿ ಅಂದ್ರೆ, ಈಗ ಮಾನವತ್ವ ಪ್ರಾಣಿ ಸಂಘರ್ಷ ಆಗ್ತಾ ಇದೆ ಅಂತ ನಾವು ಹೇಳ್ತೀವಿ. ಆದ್ರೆ ಪ್ರಾಣಿಗಳಿಗೆ ಅಲ್ಲಿ ನಾವು ಬದುಕೋದಿಕ್ ಬಿಡ್ತಿಲ್ಲ. ಅಂದ್ರೆ ನಾವು ಕಾಡನ್ನ ಒತ್ತುವರಿ ಮಾಡ್ಕೋತಾ ಇದೀವಿ, ರೆಸಾರ್ಟ್ಗಳನ್ನ ಕಟ್ಕೋತಾ ಇದೀವಿ. ಆ ನಂತರ ಪ್ರಾಣಿಗಳು ನಾಡಿಗೆ ಬರುತ್ತಾ ಇದೆ. ಅವಾಗ ಅದಕ್ಕೆ ಗಾಬರಿಯಾಗಿ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಿ ಈ ತರ ಆಗ್ತಾ ಇದೆ. ಆದ್ರೆ ಅದು ಮನುಷ್ಯನ ತಿನ್ಬೇಕು ಅಂತ ಬರ್ತಲ್ಲ, ಗೊತ್ತಾಗಲ್ಲ ಪ್ರಾಣಿಗೆ. ಈಗ ನಾವೇ ಗೊತ್ತಿಲ್ಲದೆ ಇರೋ ಊರಿಗೆ ಹೋದ್ರೆ ನಾವು ಅಡ್ರೆಸ್ ಹುಡ್ಕೋದಕ್ಕಿರ್ಬೋದು, ಒಬ್ಬ ವ್ಯಕ್ತಿ ಹತ್ರ ಮಾತಾಡೋದಕ್ಕಿರ್ಬೋದು, ಭಯ ಪಟ್ಕೋತೀವಿ. ಅದೇ ರೀತಿ ಪ್ರಾಣಿ ನಾಡಿಗೆ ಬಂದಾಗ ಗಾಬರಿಯಾಗಿ ಈ ತರ ಆಗುತ್ತೆ ಅಂತ ಹೇಳಿದ್ರು ಜನ ಅದರಿಂದನೇ ಓಡಿಸ್ಕೊಂಡು ಹೋಗೋದು, ಈ ತರ ಎಲ್ಲ ಮಾಡ್ಕೊಂಡು ಮೈ ಮೇಲೆ ಬೀಳಿಸ್ಕೊಂಡು ಈ ತರ ಮಾಡ್ಕೋತಾ ಇದ್ದಾರೆ. ಸೊ ನಾನು ಇದು ಕಾಡಿನ ವಿಚಾರ ಹೇಳ್ತಿರುವಾಗ ಹೇಳಿದೆ, ಕಾಡಲ್ಲಿ ನಾವು ಸಮೀಕ್ಷೆಗೆ ಅಂತ ಹೋದಾಗ ಅಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರದ ಕೊರತೆ, ಡಿಸ್ಟರ್ಬ್ ಮಾಡಬಾರ್ದು. ಮತ್ತೆ ಹುಲಿ ಇರ್ಬೋದು, ಜಿಂಕೆ ಇರ್ಬೋದು, ಅದರದೇ ಲೈನು. ಈಗ ನಾವು ಮನುಷ್ಯರು ಹೇಗೆ ನಂದು 20, 30, 30, 40 ಅಂತ ಕಾಂಪೌಂಡ್ ಹಾಕೊಂಡಿರ್ತೀವಿ, ಪಕ್ಕದವನ್ ಬಂದ್ರೆ ಹೇಗೆ ಇದ್ ಮಾಡ್ತೀವಿ, ಆ ಪ್ರಾಣಿಗಳು ಕೂಡ ಅದರದ್ದೇ ಆದ ಒಂದು ಲೈನ್ಗಳು ಹಾಕೊಂಡು ಜೀವಿಸುತ್ತಿರುತ್ತೆ ಅಂತ ಅದಕ್ಕೆ ಸಂಬಂಧಪಟ್ಟ ಅಲ್ಲಿ ಆಡಿ ಜನಗಳು ಇರ್ಬೋದು, ಅರಣ್ಯಾಧಿಕಾರಿಗಳು ಇರ್ಬೋದು, ಅದನ್ನೆಲ್ಲ ಅವರು ಸಮೀಕ್ಷೆ ಮಾಡಿ ನಮ್ಗೆ ಎಲ್ಲೆಲ್ಲಿ ಹೇಗೆ ಕರ್ಕೊಂಡು ಹೋಗ್ಬೇಕು ರೂಟ್ ಮ್ಯಾಪ್ ಹಾಕೊಂಡು ಹೋದಾಗ ನಾವು ಅದೆಲ್ಲ ನೋಡ್ತೀವಿ. 10 ಕಿಲೋಮೀಟರ್ ಹೋದಾಗ ಏನೂ ಸಿಗಲ್ಲ. 15 ಕಿಲೋಮೀಟರ್ ಹೋದಾಗ ಜಿಂಕೆ, ಮೊಲದ ಪಿಕ್ಕೆಗಳು ಮತ್ತೆ ಅದರದ್ದು ಹೆಜ್ಜೆ ಗುರುತಲ್ಲಿ ನೋಡ್ತೀವಿ. ಮತ್ತೆ 20 ಕಿಲೋಮೀಟರ್ ನಂತರ ಹೋದಾಗ ಹುಲಿ ಗುರುತನ್ನ ನೋಡ್ಬೋದು. ಈ ರೀತಿ ಹೀಗೆ ಯಾವ್ಯಾವ ಪ್ರಾಣಿ ಪಕ್ಷಿಗಳಿದೆ, ಮತ್ತೆ ಅಲ್ಲಿ ಬಿಸಿಲು ಬೀಳುತ್ತಾ, ಅಲ್ಲಿ ಏನು ಹುಲ್ಲು ಬೆಳೆದಿದ್ಯಾ, ಇಲ್ಲ ಬರೀ ಬರಡು ಭೂಮಿ ಇದೆಯಾ, ಇದೆಲ್ಲ ನಾವು ಸಮೀಕ್ಷೆ ಮಾಡ್ಕೊಂಡು ಬರ್ತೀವಿ. ಇದೆಲ್ಲ ಸಾರ್ವಜನಿಕರಿಗೆ ಗೊತ್ತಿರುತ್ತಾ? ಅಯ್ಯೋ ನಾವು ಹೋಗ್ಬೇಕು, ಕಾಡು ನೋಡ್ಬೇಕು, ಅಲ್ಲಿ ಅನುಭವಿಸ್ಬೇಕು. ಯಾಕೆ ಅನುಭವಿಸ್ಬೇಕು? ಹಿಂದೆ ಎಲ್ಲ ಯಾರು ಇರ್ತಿರ್ಲಿಲ್ವಾ? ಆದ್ರೆ ಅವಾಗ ಡಿಸ್ಟರ್ಬ್ ಮಾಡ್ತಾ ಇರ್ಲಿಲ್ಲ. ಅದೇ ಹೇಳದ್ನಲ್ಲ, ಇತ್ತೀಚಿನ ದಿನಗಳಲ್ಲಿ ಜನಕ್ಕೆ ಎಂಜಾಯ್ಮೆಂಟೇ ಮುಖ್ಯ ಆಗಿ ಅದು ರೆಸಾರ್ಟ್ ಅಂತೆ ಅದು ಇದು ಅಂತ ಮಾಡ್ಕೊಂಡು ಈಗೆಲ್ಲ ಮಾಧ್ಯಮದಲ್ಲಿ ನೋಡಿದಿರ. ಕಬಿನಿ ರೆಸಾರ್ಟ್ ಬಗ್ಗೆ ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಈಗ ನಾವು ಅಲ್ಲಿ ದಿನ ಹೋಗ್ತಾ ಇರ್ತೀವ, ಅಲ್ಲಿ ಏನಾಗ್ತಿದೆ ಆಗ್ತಿಲ್ಲ ಅಂತ ನೋಡೋದಿಕ್ಕೆ. ಯಾಕೆ ನಮ್ಮ ರಾಜಕಾರಣಿಗಳು ಅವ್ರು ಮಾತ್ರ ಚೆನ್ನಾಗಿ ಬದುಕಿರ್ಬೇಕಾ? ಬೇರೆಯವ್ರು ಬದುಕೋದಕ್ಕೆ ಬೇಡವಾ? ನಮ್ಮ ಕುವೆಂಪು ಅವರು ಹೇಳ್ತಾರೆ, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತೇಳಿ. ಎಲ್ಲಿ ಕೊಡ್ತಾ ಇದ್ದಾರೆ ಸ್ವಾಮಿ? ನೋಡಿ, ಯಾರು ಈ ಭೂಮಿ ಮೇಲೆ ಶಾಶ್ವತ ಇಲ್ಲ, ಪ್ರಕೃತಿ ಒಂದೇ ಶಾಶ್ವತ. ನೀವು ಎಷ್ಟೇ ನಾಶ ಮಾಡ್ತಾ ಹೋಗಿ ಅದು ಬೆಳೀತಾನೆ ಹೋಗುತ್ತೆ. ಆದ್ರೆ ಮನುಷ್ಯ, ನಾನು ಇವತ್ತಿರ್ತೀನಿ, ಎಷ್ಟು ನಂದು ಆಯುಸ್ ಮುಗಿದ ಮೇಲೆ ತೀರೋಗ್ತೀನಿ, ನಾನು ಮತ್ತೆ ಹುಟ್ಟೋದಿಕ್ ಸಾಧ್ಯನಾ? ಆದ್ರೆ ಮನುಷ್ಯ ಬೇರೆ ಪಳುವಳಿಯಾಗಿ ಹುಟ್ಟುತ್ತಾ ಇರ್ಬೋದು ಹೊರತು, ಆದ್ರೆ ಪೂರ್ತಿನೇ ನಾಶ ಆಗ್ಬಿಟ್ರೆ ಎಲ್ಲಿ ಮನುಷ್ಯ ಇರ್ತಾನೆ? ಆ ಇಡೀ ಪ್ರಕೃತಿ ಒಂದೇ, ತಾನು ಸಾಯ್ತಾನೂ ಇರುತ್ತೆ, ಹುಟ್ಟುತ್ತಾನೂ ಇರುತ್ತೆ. ಸೊ ಹೀಗಾಗಿ ನಾವು ಸುಮಾರು ಎಲ್ಲ ನೋಡಿದಾಗೆ ಭೂಕಂಪ ಆಗ್ತಾ ಇದೆ. ಮತ್ತೆ ಈ ಮಡಿಕೇರಿಲಿ ನಾವು ಸುಮಾರು ನೋಡಿದ್ವಿ, ಏನಕ್ಕೆ ಅಲ್ಲಿ ಬೆಟ್ಟ ಎಲ್ಲ ಕುಸಿತ ಬಂತು. ಅವ್ರು ಏನ್ ಮೇಲ್ಗಡೆ ರೆಸಾರ್ಟ್ ಮಾಡೋದಂತೆ, ಮತ್ತೆ ಜಲಚರಿ ಅಂತ ಇರುತ್ತೆ, ಅಂದ್ರೆ ನೀರು ಹರಿದು ಬರೋಕ್ಕೆ ಒಂದು ಜಾಗ ಇರುತ್ತೆ. ಆದ್ರೆ ಅದನ್ನೇ ಎಲ್ಲ ಮುಚ್ಚುತ್ತಾ ಹೋದ್ರೆ, ಈಗ ನಮ್ಮನೆಗಳಲ್ಲೇ ಕಸ ಕಟ್ಕೊಂಡ್ರೆ ಶಿಂಕಲ್ ನೀರು ತುಂಬಿಕೊಳ್ಳುತ್ತೆ. ಸೊ ಅವಾಗ ಹೋಗೋದಿಕ್ ಜಾಗ ಇಲ್ಲ. ನಮ್ಮ ಅಲ್ಲಿ ಮಡಿಕೇರಿಯಲ್ಲಿ ಆಗಿದ್ದು ಇದೇ ಪರಿಸ್ಥಿತಿ. ಆದ್ರೆ ಅದನ್ನ ಯಾರು ಗಮನಿಸ್ತಾ ಇಲ್ಲ. ಬೇರೆ ಯಾವುದೋ ಒಂದು ಕಾರಣ ಕೊಟ್ಟಿದ್ದಾನೆ, ಏನೋ ಒಂದು ಬೇಡವಾದ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾನೆ, ಮುಚ್ಚಾಕಕ್ಕೆ ಹೋಗ್ತಾರೆ. ಅಲ್ಲಿ ನೀರಿನ ಸಂಧಿ ಅಂತ ಹೇಳ್ತಾರೆ, ಅದು ಹರ್ಕೊಂಡು ಬರೋದಕ್ಕೆ ಜಾಗ ಬಿಡದೇ ಇರೋದ್ರಿಂದ ಅಲ್ಲಿ ಪ್ರವಾಹ, ಮಳೆ ಬಂದಾಗ ಅದು ಹೋಗೋದಿಕ್ಕೆ ದಾರಿ ಇಲ್ಲದೆ ಇರುವಾಗ ಭೂಕುಸಿತ ಎಲ್ಲ ಆಗಿದೆ. ಮತ್ತೆ ಈ ರೋಡ್ ಸೈಡಲ್ಲಿ ಯಾವುದು ಪೈಪ್ ಲೈನ್ಗಿರ್ಬೋದು, ಇನ್ನೊಂದಕ್ಕಿರ್ಬೋದು, ರೋಡ್ ಮಾಡೋದಕ್ಕೆ ಅಗಲ ಇರ್ಬೋದು, ಅದೆಲ್ಲ ಮಾಡುವಾಗ ಬೇರುಗಳನ್ನ ಕಟ್ ಮಾಡ್ತಾ ಹೋಗ್ತಾರೆ. ಆ ಬೇರು ಕಟ್ ಮಾಡ್ತಾ ಹೋಗ್ತಿರೋಂಥ ಸಂದರ್ಭದಲ್ಲಿ ಮರಕ್ಕೆ ಬಲ ಇಲ್ಲದೆ ಇರುವಾಗ ಮರ ಬೀಳೋದಕ್ಕೆ ಸಾಧ್ಯ. ಮರ ಬಿದ್ದಾಗ ಭೂಮಿ ಹೇಗೆ ಇಟ್ಕೊಂಡಿರಕ್ಕೆ ಸಾಧ್ಯ ಆಗುತ್ತೆ? ಅಲ್ಲಿ ಬೇರುಗಳಿದ್ರೆ ತಾನೇ ಅದು ಮರ ಬಿಗಿಯಾಗಿ ಇಟ್ಕೊಳ್ಳೋದು. ಈ ರೀತಿ ಎಲ್ಲ ಆದಾಗ ಕೂಡ ಕಾಡು ನಾಶ ಆಗೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇಷ್ಟೆಲ್ಲ ಮನುಷ್ಯನ್ಗೆ ನಾವು ಪರಿಸರ ನಾಶ ಮಾಡ್ತಿದ್ದೀನಿ ಅಂತ ಗೊತ್ತಿದ್ರು, ಅದು ನಾವು ಅದ್ರ ಬಗ್ಗೆ ವಿಚಾರ ತಿಳಿಸ್ತಾ ಇದ್ರು ಕೆಲವರು ನಾಶ ಮಾಡ್ತಾನೆ ಇದ್ದಾರೆ. ಇನ್ ಕೆಲವರು ನಾವು ಪರಿಸರ ಬೆಳೆಸ್ಬೇಕು. ಮತ್ತೆ ಕೆಲವು ಅರಣ್ಯ ಅಧಿಕಾರಿಗಳು ಒತ್ತುವರಿ ಆಗಿರೋಂಥ, ಅದು ಇತ್ತೀಚೆಗೆ ಬಂದಿರೋಂಥ ನಮ್ಮ ಅರಣ್ಯ ಅಧಿಕಾರಿ ಸ್ವಲ್ಪ ಎಲ್ಲೆಲ್ಲಿ ಒತ್ತುವರಿ ಆಗಿತ್ತು, ಅರಣ್ಯ ನಾಶ ಆಗ್ತಾ ಇತ್ತು, ಮತ್ತೆ ಒತ್ತುವರಿ ಮಾಡಿದ್ರು, ಅದನ್ನೆಲ್ಲ
ಮತ್ತೆ ಅರಣ್ಯ ಇಲಾಖೆ ವಶಕ್ಕೆ ಪಡೆಯೋ ಕೆಲಸ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಸ್ವಾಗತ ಹೇಳ್ತಾ ಇದ್ದೆ. ಅವರು ಅವ್ರ ಮಕ್ಕಳು ಮೊಮ್ಮಕ್ಕಳು ಅವ್ರು ಮಾತ್ರ ಚೆನ್ನಾಗಿರ್ಬೇಕಾ? ಬೇರೆ ನಿಮ್ಮ ಜೊತೆಗಿರುವಂಥವ್ರು ಯಾರು ಚೆನ್ನಾಗಿರ್ಬಾರ್ದ? ನಾನು ಅದಕ್ಕೆ ಸರ್ಕಾರಕ್ಕೆ ನಾನು ಹೇಳೋದು ಹಿಂಗೆ, ಹಿಂದೆ ಉಳೋನ್ಗೆ ಭೂಮಿ ಅಂತ ಹೇಳ್ತಿದ್ರಲ್ಲ, ಈಗಲೂ ಒಬ್ಬೊಬ್ಬ ಮನುಷ್ಯನ್ಗೆ ಒಂದು 5 ಎಕರೆ ಬೇಡ 3 ಎಕರೆ ಒಬ್ಬೊಬ್ಬನಿಗೆ ಕೊಟ್ಬಿಡ್ಲಿ. ಅವನಲ್ಲೇ ಸ್ವಿಮ್ಮಿಂಗ್ ಪೂಲ್ ಆದ್ರೂ ಕಟ್ಕೊಳ್ಳಿ, ಪ್ರಾಣಿನಾದ್ರೂ ಸಾಕೊಳ್ಳಿ, ಇಲ್ಲ ಅವ್ನು ಏನು ಎಂಜಾಯ್ಮೆಂಟ್ ಬೇಕು ಮಾಡ್ಕೊಳ್ಳಿ, ಅವ್ನು ತರಕಾರಿ ಬೆಳ್ಕೊಳ್ಳಿ. ಅವಾಗ ಅವನು ಒಬ್ಬ ಶ್ರೀಮಂತ ಆಗಿ ಬದುಕ್ತಾನೆ. ಒಬ್ಬ ಯಾರೋ 1000 ಎಕರೆಲಿ ಬದುಕದಂತೆ ಇನ್ನೊಬ್ಬ ಅವನಿಗೊಂದು 20-30 ಜಾಗ ಕೂಡ ಇರೋದಿಲ್ಲ. ಸೊ ಈ ಪರಿಸ್ಥಿತಿ ಇರುವಾಗ ಕಳ್ಳತನ ಶುರು ಆಗುತ್ತೆ, ಕಾಡು ನಾಶ ಮಾಡ್ತಾರೆ, ಕಾಡು ಒತ್ತುವರಿ ಮಾಡ್ತಾರೆ. ನಗರ ಪ್ರದೇಶದಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ನಗರದಲ್ಲಂತೂ ಇತ್ತೀಚೆಗೆ ಅಭಿವೃದ್ಧಿ ಅಂತೇಳಿ ಅಭಿವೃದ್ಧಿ ಮಾಡ್ತಿರುವಾಗ ಫುಟ್ಪಾತೆ ಮಾಯ ಆಗ್ತಾ ಇದೆ. ಅಧಿಕಾರಿಗಳು ಕೇಳಿದ್ರೆ ಹೇಳ್ತಾರೆ, ಯಾರು ಈಗ ಫುಟ್ಪಾತಲ್ಲಿ ಓಡಾಡ್ತಾ ಇಲ್ಲ ಮೇಡಮ್ ಅವರೇ, ವೆಹಿಕಲ್ ಅಲ್ಲೇ ಜಾಸ್ತಿ. ಎಷ್ಟು ಬೇಜವಾಬ್ದಾರಿ ಉತ್ತರ ನೋಡಿ. ಹಂಗಾದ್ರೆ ಮಳೆ ನೀರು ಬಂದ್ರೆ ಹಿಂಗದೆಲ್ಲಿ? ಮಳೆ ನೀರು ಎಲ್ಲ ಡೈರೆಕ್ಟ್ ಆಗಿ ಮೋರಿಗೆ ಹೋದ್ರೆ ಭೂಮಿಗೆ ಎಲ್ಲಿ ನೀರು ಹೋಗುತ್ತೆ? ಅಲ್ಲಿ ರೋಡ್ ಮಾಡ್ತಾರೆ, ರೋಡ್ ಪಕ್ಕ ಮೋರಿ ಹಾಕಿ ಸ್ಲ್ಯಾಬ್ ಹಾಕ್ತಾರೆ. ಆ ಸ್ಲ್ಯಾಬ್ ಅಲ್ಲೂ ನೀರು ಹೋಗೋದಿಲ್ಲ. ಯಾವುದು ಕೂಡ ಒಂದು ನೆಟ್ಟಿಗೆ ಕೆಲಸ ಮಾಡೋದಿಲ್ಲ. ಈ ರೀತಿಲಿ ಮಾಡ್ತಾ ಇದ್ದಾರೆ. ನಮ್ಮ ನಗರ ಪ್ರದೇಶದಲ್ಲಿ ಒಂಥರ ಪರಿಸರ ನಾಶ ಮಾಡ್ತಾರೆ, ಕಾಡಂಚಿನಲ್ಲಿ ಹಾಳು ಮಾಡ್ತಾ ಇದ್ದಾರೆ. ಇನ್ನೇನು ಉಳಿದಿದೆ? ಪಶ್ಚಿಮ ಘಟ್ಟ, ಈಗ ಅಲ್ಲೂ ಸುರಂಗ ಮಾಡ್ತೀನಿ ಅಂತಾರೆ. ಯಾಕೆ ಸ್ವಾಮಿ ಮನುಷ್ಯನ್ಗೆ ಇಷ್ಟೊಂದು ಆಸೆ ಬೇಕು? ಜನಸಂಖ್ಯೆ ಎಲ್ಲಿಂದ ಈಗ ಎಲ್ಲರೂ ಒಂದೊಂದೇ ಮಕ್ಕಳು, 2 ಮಕ್ಕಳು ಮಿನಿಮಮ್. ಆಯ್ತು, ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತೇಳಿ ಭೂಮಿನೂ ಕೊರ್ದು ಇಲ್ಲ ಫ್ಲೇಓವರ್ ಮಾಡ್ತೀನಿ ಅಂತ ಹೋಗ್ತಾರೆ, ಇಲ್ಲ ಭೂಮಿ ಕೊರಿತೀನಿ ಅಂತ ಹೋಗ್ತಾರೆ. ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಹಿಂದಿನ ಕಾಲದಲ್ಲಿ ಒಂದು 25 ಜನ ಇದ್ರು, 15 ಜನ ಇದ್ರು, ಒಂದು ಮನೇಲಿ ವಾಸಿಸ್ತಾ ಇದ್ರು. ಈಗ ಒಬ್ಬೊಬ್ರಿಗೆ ಒಂದೊಂದು ದೊಡ್ಡ ಬಂಗ್ಲಾ ಕಟ್ಕೊಂಡು ಕೂತಿರ್ತಾರೆ, ಒಬ್ಬ ಕಾರಲ್ಲಿ ಓಡಾಡ್ತಿರ್ತಾನೆ. ಸರ್ಕಾರ ರೂಲ್ಸ್ ಮಾಡಬೇಕು, 4 ಜನ ಇದ್ರೆ ಮಾತ್ರ ಕಾರ್ ತೆಗಿಬೇಕು, ಇಲ್ಲ ಅಂದ್ರೆ ತೆಗಿಬಾರ್ದು. ಈ ತರ ಮಾಡಬೇಕು. ಯಾಕೆಂದ್ರೆ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಪರಿಸರ ಬೇಡ ಸ್ವಾಮಿ. ನೀವೊಬ್ಬರೇ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋದ್ರಾಗತ್ತಾ? ಬೇರೆಯವರೆಲ್ಲ ಅದೇ ಹೇಳಿದ್ನಲ್ಲ ಅಂತವ್ರು ಅವ್ರ ತಲೆಮಾರು 3 ತಲೆಮಾರಿಗಾಗೋಷ್ಟು ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಇದೆಲ್ಲ ತಪ್ಪು. ಪ್ರತಿಯೊಬ್ಬರಿಗೂ ಬದುಕೋದಿಕ್ ಬಿಡಿ, ಪ್ರಾಣಿ ಪಕ್ಷಿಗಳಿಗೂ ಬದುಕೋದಿಕ್ ಬಿಡಿ, ಪರಿಸರನ ಉಳಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೈಸೂರು ನಗರದಲ್ಲಿ ನಾನು ಕಂಡಂಗೆ ಕರೋನಾ ಬಂದಾಗ ಎಲ್ಲ ಜನ ಎಚ್ಚೆತ್ಕೋತಾರೆ ಅಂತ ಹೇಳಿದ್ರು. ಆದ್ರೆ ಅಧಿಕಾರಿಗಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಗೆ ಉಸಿರಾಟಕ್ಕೆ ಇರೋದೇ ಮರಗಳು. ಈಗ ಕುಡಿಯೋದಕ್ಕೆ ನೀರು, ಮಾಮೂಲಿ ಕಾವೇರಿ ನೀರು, ಕಬ್ಬಿ ನೀರು, ಆ ನೀರು ಮನೆ ನಲ್ಲಿಲ್ ಬರ್ತಾ ಇತ್ತು, ಕುಡಿತಿದ್ವಿ. ಆ ನಂತರ ಬೋರ್ ತಗೊಂಡು ಬೋರ್ ನೀರು ಕುಡಿತಾ ಇದ್ವಿ. ಈಗ ಅದ್ಯಾವುದೋ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಆ ನೀರು ಕುಡಿತಾ ಇದೀವಿ, ದುಡ್ಡು ಕೊಟ್ಟು ತಗೋತಾ ಇದೀವಿ ನೀರ್ನ. ಆದ್ರೆ ಗಾಳಿನ ಎಲ್ಲಿಂದ ತಗೋತೀರಾ ಸ್ವಾಮಿ? ಅದೇನಾದ್ರು ರಾಜಕಾರಣಿಗಳು ವಿಧಾನಸೌಧದಿಂದ ಫ್ಯಾನ್ ಹಾಕಿ ಬಿಡ್ತಾರೆ ಅನ್ಕೊಂಡಿದ್ದೀರಾ ನೀವು? ಗಾಳಿನ ತೋರಿಸ್ತಾರೆ ಡೆಲ್ಲಿಲಿ ಏನಾಗ್ತಾ ಇದೆ ಅಂತೇಳಿ. ತುಂಬಾ ಅಲ್ಲಿ ಹೊಗೆ ಮತ್ತೆ ಮಿಸ್ಟು, ಯಾವುದು ಹೊಗೆ ಯಾವುದು ಗಾಳಿ ಯಾವ್ದು ಇದು ಗೊತ್ತಾಗ್ದೇನೆ ಜನ ಒದ್ದಾಡ್ತಾ ಇದ್ದಾರೆ. ಇದೇ ಪರಿಸ್ಥಿತಿ ಎಲ್ಲಾ ಕಡೆ ಬರುತ್ತೆ. ಮರ ಇರ್ಬೇಕು ಸ್ವಾಮಿ, ಮರದಿಂದನೇ ಗಾಳಿ ನೆರಳು ಸಿಗೋದು, ಮಳೆ ಬರೋದು. ಮಳೆ ಇದ್ರೆ ಬೆಳೆ, ಬೆಳೆ ಇದ್ರೆ ರೈತ ಅಂತ ಹೇಳೋದಿಲ್ವ ನಾವು? ಅದ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ನಮ್ಮ ಮೈಸೂರು ನಗರದಲ್ಲಿ ಈಗ ಬೇರೆ ಕಡೆ ಈ ಹಳ್ಳಿ ಪ್ರದೇಶದಲ್ಲೂ ಅಷ್ಟೇ, ಅಲ್ಲಿಯೂ ಅಭಿವೃದ್ಧಿ ಅಂತೇಳಿ ಮನೆ ಮುಂದೆ ಇರೋ ಮರ ಎಲ್ಲ ಕಡಿತಾರೆ, ತೋಟ ಎಲ್ಲ ಹೋಗಿ ಲೇಔಟ್ಗಳು ಆಗ್ತಾ ಇದೆ. ಸೊ ಮೈಸೂರಲ್ಲಿ ನಾವು ಹೋರಾಟ, ಉದ್ಯಾನವನ, ಆ ಉದ್ಯಾನವನದಲ್ಲಿ ವಾಕಿಂಗ್ ಮಾಡೋದಕ್ಕೆ ಜಾಗ ಕೊಡಿ ಅಂದ್ರೆ ಜಿಮ್ ಆಗ್ತಾರಂತೆ, ಯೋಗ ಆಗ್ತಾರಂತೆ, ಕುತ್ಕೊಳ್ಳೋಕೆ ಗೆಜಪ್ ಕಟ್ತಾರಂತೆ. ಎಲ್ಲಿಗೆ ಬೆಳ್ಸೋಣ ನಾವು ಮರಗಳನ್ನ? ಗಾಳಿ ಎಲ್ಲಿಂದ ತರೋಣ? ಕರೋನಾ ಬಂದಾಗ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ಇದನ್ನೆಲ್ಲರ ಗಮನಕ್ಕೆ ತರ್ತೀನಿ. ಅಲ್ಲಿ KR ಹಾಸ್ಪಿಟ್ಲ್ ಹಿಂಭಾಗ, ಕಲ್ ಬಿಲ್ಡಿಂಗ್ ಹಿಂಭಾಗ ಒಳ್ಳೆ 2 ರೈನ್ ಟ್ರೀ ಮರಗಳಿತ್ತು. ರೈನ್ ಟ್ರೀ ಅಂದ್ರೆ ಮಳೆ ಮರ. ಆ ಕಾಲದಲ್ಲಿ ಮಹಾರಾಜರು ಹೊರಗಡೆಯಿಂದ ತರ್ತಿದ್ರಂತೆ. ಗುಲ್ಮೋರ್ ಮತ್ತೆ ರೈನ್ ಟ್ರೀ ಇಲ್ಲಿ ಸ್ಪೀಸಸ್ ಅಲ್ಲ, ಅದು ಹೊರಗಡೆದು. ಅದನ್ನ ತಂದು ಬೆಳೆಸಿದ್ರು ಮಹಾರಾಜರು ಅಂತ ನಾವು ಹಿಂದೆ ನಮ್ಗೆ ಒಬ್ರು ವಿಚಾರಗಳನ್ನ ತಿಳಿಸಿದ್ರು. ಸೊ ಅಲ್ಲಿ ಆ ಮರನ ತೆಗೆದು ಆಕ್ಸಿಜನ್ ಸಿಲಿಂಡರ್ ಇಟ್ಟಿದ್ದಾರೆ. ಈ ಪರಿಸ್ಥಿತಿ ಇನ್ನ ಅದೇ ಹೇಳಿದ್ವಲ್ಲ, ತದನಂತರ ನಾವು ಬೆನ್ಗಳಿಗೆ ಆಕ್ಸಿಜನ್ ಕಟ್ಕೊಂಡು ಓಡಾಡೋ ಅಂತ ಪರಿಸ್ಥಿತಿನ ಮಾಡ್ತಾರೆ. ಅದಕ್ಕೆ ಮತ್ತೆ ಮೂಡಾದಲ್ಲೂ ರೂಲ್ಸ್ ಇದೆ, 20-30, 30-40 ಮನೆಗಳ ಮುಂದೆ 1-2 ನೆಡಬೇಕು, ಅವಾಗ CR ಕೊಡೋದು ಅಂತ. ಯಾರು ಫಾಲೋ ಮಾಡ್ತಾ ಇದ್ದಾರೆ? ರೂಲ್ಸ್ ಯಾರು ಫಾಲೋ ಮಾಡ್ತಿಲ್ಲ. ಈ ಕಡೆ ಗಿಡ ನೆಡು ಅಂದ್ರೆ ಅಲ್ಲೊಂದು ಗೇಟ್ ಬರುತ್ತೆ, ಈ ಕಡೆ ನೆಡು ಅಂದ್ರೆ ಅಲ್ಲಿ ಸಂಪ್ ಬರುತ್ತೆ. ಇನ್ನೆಲ್ಲಿ ನೆಡೋದು?
ಎದುರುಗಡೆ ಮನೆಯವನ್ ಏನೋ ಕಷ್ಟಪಟ್ಟು ಬೆಳೆಸಿದ್ರೆ ತಗೊಂಡೋಗಿ ಅವ್ನ ಮನೆ ಮುಂದೆ ನಿಲ್ಸೋದು. ಅವ್ನ್ ಬೈತು ಅಂದ್ರೆ ಇಲ್ದೇ ಇರೋ ಕಾರಣ ಕೊಟ್ಟು ಅವ್ರ ಮರ ಕಟ್ ಮಾಡಿಸಿ ಅಂತ ಅಧಿಕಾರಿಗಳು ಲೆಟ್ರ್ ಕೊಟ್ಟು ಅದನ್ನ ಕಟ್ ಮಾಡಿಸೋದು. ಇಲ್ಲ ಅಂದ್ರೆ ಆಸಿಡ್ ದೇವ್ರ ಕಣ್ಣಕ್ಕೆ ಕಾಣಲ್ಲ, ಆದ್ರೆ ಇದು ದೇವ್ರ ಸೃಷ್ಟಿಯಿಂದ ನಾವು ಬದುಕ್ತಾ ಇದ್ದೀವಿ. ಆ ಪರಿಸರನ ಉಳಿಸ್ಬೇಕು ಅನ್ನೋದು ಪ್ರತಿಯೊಬ್ಬರೂ ಅರಿತುಕೊಳ್ಬೇಕು. ಇದು ನಾವು ಹೇಳ್ಕೊಡುವಂತ ವಿಚಾರ ಅಲ್ಲ. ನೀವು ಊಟ ಮಾಡದೆ ನೀರು ಕುಡಿದೆ ಒಂದಿನ ಬದುಕಿ ನೋಡೋಣ ಹೇಗೆ ಬದುಕಿರ್ತೀರ. ಬೇಕಾದ್ರೆ ಊಟ ಮಾಡದವ್ರು ಪರವಾಗಿಲ್ಲ, ಗಾಳಿ ಕುಡ್ಕೊಂಡು ನೀವು ಎಷ್ಟೋ ದಿನ ಬದುಕ್ಬೋದು. ಆದ್ರೆ ಜನ ಇದನ್ನ ಅರಿತುಕೋಬೇಕು ಅವರೇನೆ ಅಂತ ನಾನು ಈ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಉದ್ಯಾನವನಗಳಲ್ಲಿ 10 ಎಕರೆ ಮೇಲಿದ್ರೆ 5% ಬಿಡಬೇಕು ಅಂತ ಇದೆ. ಅದು ಏನು 10/10. ಅಲ್ಲಿ ಒಬ್ಬ ಆರೆ ಗುದ್ಲಿ ಪಿಕಾಸಿ ಅದು ಅವನಲ್ಲಿ ತಂಗುದಾಣನು ಮಾಡ್ಕೊಳಂಗಿಲ್ಲ. ಹೌದು, ಆ 10/10 ಕಟ್ಟಿದ್ದಾನೆ ಅಲ್ಲಿ. ಅಂದ್ರೆ ಆ ಉದ್ಯಾನವನದಲ್ಲಿ ಗುದ್ಲಿ ಆರೆ ಪಿಕಾಸಿ ಕೆಲ್ಸಕ್ಕೆ ಬೇಕಲ್ಲ, ಅವ್ರು ಒತ್ತಾಡೋದಿಕ್ಕಾಗಲ್ಲ ಅಂತೇಳಿ ಅದನ್ನ ಇಡೋದಿಕ್ಕೆ ಅಂತಾನೆ ರೂಲ್ಸೇ ಇದೆ. 5% ಅಷ್ಟೇನೆ. ಹೌದು, ಆದ್ರೆ ಈಗೇನ್ ಮಾಡ್ತಾ ಇದಾರೆ, ಅದು 10 ಎಕರೆ ಇರ್ಲಿ 1 ಎಕರೆ ಇರ್ಲಿ ಉದ್ಯಾನವನ ಎಷ್ಟಿದ್ರು ಅದ್ರೊಳಗೆ ಪ್ರತಿಯೊಂದು, ಅದೇ ನಾನು ಈಗ ತಾನೇ ಹೇಳಿದ್ನಲ್ಲ, ಅಲ್ಲಿ ಗೆಜಪ್ ಕಟ್ಟುತ್ತೀನಿ ಅಂತಾರೆ. ಹಿಂದಿನ ಕಾಲದಿಂದನೂ ಬಂದಿದೆ. ಈಗ ದೊಡ್ಡವರು ಅಲ್ಲಿ ಕುತ್ಕೊಂಡು ಮಾತಾಡ್ತೀವಿ. ಈಗ ವಾಕಿಂಗ್ ಬಂದಿರೋದು, ತಿಂದು ನಾವು ಮೈ ಬೆಳೆಸ್ಕೊಂಡು ವಾಕ್ ಮಾಡ್ತೀವಿ. ಆಗ ಹಿರಿಕರೆಲ್ಲ ಕುತ್ಕೊಂಡಿರೋರು ಮಕ್ಕಳು ಆಟ ಆಡೋದಿಕ್ಕೆ ಅಂತ ಆಟ ಸಾಮಾನು ಆಗ್ತಾ ಇದ್ರು. ಆದ್ರೆ ಈಗ ಏನಾಗಿದೆ, ಮಾನ ಮರ್ಯಾದೆ ಏನೂ ಇಲ್ಲ ನಮ್ಮ ಜನಕ್ಕೆ. ನಾನು ಓಪನ್ ಆಗಿ ಹೇಳ್ತೀನಿ, ಆ ಜಿಮ್ ಅಂತೆ ಅದೇನೋ ಮನೇಲಿ ಮಾಡ್ಕೊಳ್ಳೋದು. ನಮ್ಮ ಹೆಣ್ಮಕ್ಳು ಇರ್ಬೋದು ಗಂಡ್ ಮಕ್ಳು ಇರ್ಬೋದು ನಿಂತ್ಕೊಂಡು ಅಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ. ಅದು ಎಷ್ಟು ಅಕ್ವರ್ಡ್ ಆಗಿ ಕಾಣುತ್ತೆ. ಅದೇನ್ ಮನುಷ್ಯರಿಗೆ ಮಾನ ಮರ್ಯಾದೆ. ನಾನು ಹೇಳೋದಿಷ್ಟೇನೆ, ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದು ಇದಿರುತ್ತೆ. ನಮ್ಮ ಮೈಸೂರಿಗೆ ಒಳ್ಳೆ ಸಂಸ್ಕೃತಿ ಇದೆ. ಆ ಕಾಲದಿಂದ ನಡೆದು ಬಂದಂತ ಎಲ್ಲ ತುಂಡು ಬಟ್ಟೆ ಹಾಕೊಂಡು ಹೋದ್ರೆ ಗಂಡ್ ಮಕ್ಳು ಇನ್ನೇನ್ ಮಾಡ್ತಾರೆ. ಸೊ ಅಲ್ಲಿ ನಮೀಗ ಹೆಣ್ಮಕ್ಳುಗಳು ಅಲ್ಲಿ ನಿಂತ್ಕೊಂಡು ಆ ಎಕ್ಸರ್ಸೈಸ್ ವ್ಯಾಯಾಮ ಮಾಡ್ತಿರ್ತಾರೆ. ಅದೆಷ್ಟು ಇದಾಗಿದೆ. ಅದನ್ನ ಉದ್ಯಾನವನದಲ್ಲಿ ಇಷ್ಟು ಪರ್ಸೆಂಟೇಜ್ ಬಿಡಬೇಕು ಸರ್, ನೀವು ಬಿಡ್ತಾ ಇಲ್ಲ ಅಂತ ಕಾಂಕ್ರೀಟ್ ಮಯ ಮಾಡ್ತಿದ್ದೀರಾ. ಆ ವಾಕಿಂಗು ಇಂಟರ್ಲಾಕ್ ಟೈಲ್ಸ್ ಹಾಕ್ತಾರಲ್ಲ ಸರ್, ಅದು ಕೂಡ ಹಾಕ್ಬಾರ್ದು ಅಂತ ಒಂದು ಇದೆ ನಮ್ಗೆ. ಯಾಕೆ ಅಂತ ಹೇಳಿದ್ರೆ ಅದ್ರ ಮೇಲೆ ವಾಕ್ ಮಾಡಿದ್ರೆ ಮಂಡಿ ನೋವು ಬರುತ್ತೆ ಅಂತ ವೈದ್ಯರು ಹೇಳ್ತಾರೆ ಅದನ್ನ. ಸೊ ಕೆಲವೊಂದು ಈಗ ನಮ್ಮ ಕುಕ್ರಳ್ಳಿ ಕೆರೆಯಲ್ಲಿ ಅದನ್ನ ಮಾಡಕ್ಕಿದ್ರು. ಅವಾಗೆಲ್ಲ ಹೋರಾಟ ಮಾಡಿ ಕೂಡ ಅದನ್ನ ನಿಲ್ಸಿಸಿದೀವಿ ಅದನ್ನ. ಸೊ ಆ ಜೊತೆಗೆ ಏನ್ ಮಾಡ್ತಾರೆ, ಅದು ಎಕ್ಸರ್ಸೈಸ್ ಮಾಡ್ತಾರೆ. ಗೆಜಬ್ ಅಂತ ಯೋಗ ಮಾಡೋದಕ್ಕೆ, ಮಳೆ ಬಂದ್ರೆ ಕುತ್ಕೊಳ್ಳೋಕ್ಕೆ ಅಂತೇಳಿ ಹತ್ರ ಎಲ್ಲ ಕಟ್ಕೊಂಡು ಕಾಂಕ್ರೀಟ್ ಮಾಡ್ತಿದ್ದಾರೆ. ಇದನ್ನ ಮಾಡಬೇಡಿ ನೀವು. 1986 ಅಲ್ಲೇ ಕಾಯ್ದೆ ಇದೆ, ಅದು ಮಾಡಬಾರ್ದು ಅಂತ. ಅದನ್ನೆಲ್ಲ ಕೊಟ್ರೆ ಮೇಡಮ್ ನಾನ್ ಮಾಡಿಲ್ಲ, ಹಿಂದೆ ಇದ್ದ ಅಧಿಕಾರಿ ಮಾಡಿದ್ದಾರೆ, ನೀವು ಬೇಕಾದ್ರೆ ಕೋರ್ಟಿಗೆ ಹೋಗ್ಬೋದು, ನಮ್ದೇನು ಅಭ್ಯಂತರ ಇಲ್ಲ ಅಂತ ಓಪನ್ ಆಗಿ ಹೇಳ್ತಾರೆ. ನಾವು ಕೋರ್ಟಿಗೆ ಹೋದ್ರೆ ಏನ್ ನ್ಯಾಯ ಸಿಗುತ್ತೆ? ಕೋರ್ಟಿಗೆ ಹೋಗೋದಕ್ಕೆ ನಾವು ಎಲ್ಲಿಂದ ಹಣ ತರೋಣ? ನಾವು ಒಂದು ಪರಿಸರ ಉಳಿಸೋದಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರ್ತೀವಿ. ಸೊ ಆಯ್ತು ಕೋರ್ಟಿಗೆ ಹೋಗೋಣ ಅಂತ ಹೇಳಿದ್ರು. ಅಧಿಕಾರಿಗಳು ಅಲ್ಲಿ ಇಲ್ಲ ಸಲ್ಲದ ದಾಖಲೆಗಳನ್ನ ಕೊಟ್ಟು ಈ ತರ ಪರಿಸರ ಅಲ್ಲೂ ಕೂಡ ನಾಶ ಮಾಡ್ತಾ ಇದ್ದಾರೆ ಸರ್. ನಜರ್ಬಾದ್ಗೆ ಸೇರೋಂತ SP ಆಫೀಸ್ ಪಕ್ಕದಲ್ಲಿ ಆಲಿ ರೋಡ್ ಅಂತ ಇದೆ. ಸೊ ನಮ್ಮ ಅಧಿಕಾರಿಗಳಿಗೆ ನಾನು ಅದೇ ಕೇಳೋದು, ಅವರು IAS ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ, ಇಂಜಿನಿಯರ್, ಹೈಟೆಕ್ ಇಂಜಿನಿಯರ್ಗಳು. ನಾನು ಅದನ್ನೇನೋದು, ನಾನು ನಿಮ್ಮಲ್ಲಿ ಇನ್ನೊಂದು ಈ ಮಾಧ್ಯಮದಲ್ಲಿ ಒಂದು ಹೇಳಕ್ ಇಷ್ಟಪಡ್ತೀನಿ. ಆ ಮಧ್ಯದಲ್ಲಿ ಲೈಟ್ ಹಾಕ್ತಾರೆ ನೋಡಿ, 6 ಲೈಟ್ ಉರಿತಿರುತ್ತಲ್ಲ, ಹೈಟೆಕ್ ಲೈಟ್ ಅಂತೆ. 6 ತಿಂಗಳಾದ್ಮೇಲೆ ನೋಡಿ 3 ತಿಂಗಳು ಮೂರು ಲೈಟೇ ಉರಿಯಲ್ಲ, ಅದು ಕೆಟ್ಟೋಗಿರುತ್ತೆ. ಅದಕ್ಕೆ ಎಷ್ಟು ಮರ ತೆಗಿಬೇಕು, ರೋಡ್ ಮಾಡಬೇಕು. ನಾನು ಅದನ್ನ ಹೋಗಿ ನಾವು ಇಂಜಿನಿಯರ್ನೆಲ್ಲ ಕರ್ಕೊಂಡೋಗಿ ಸಮೀಕ್ಷೆ ಮಾಡಿದ್ವಿ. ಅರಣ್ಯ ಇಲಾಖೆ ರಿಟೈರ್ಡ್ ಆಫೀಸರ್ ಇರ್ಬೋದು, ರಿಟೈರ್ಡ್ ಇಂಜಿನಿಯರ್ನ ಕರ್ಕೊಂಡೋಗಿ ನೋಡಿದ್ರೆ, ಈಗ ಮುಂದೆ ಹೋದ್ರೆ ಮಾಲಪ್ ಮೈಸೂರು ಮತ್ತೆ ಗಾಂಧಿನಗರ ಬರುತ್ತೆ. ಅಲ್ಲೆಲ್ಲೂ ರೋಡ್ ಲಿಂಕ್ ಮಾಡಕ್ಕಾಗಲ್ಲ. ಹೋದಾಗ ಬರುತ್ತೆ, ಅಲ್ಲಿ ಹೊಡಿಬೇಕು. ಎಲ್ಲೂ ನೆಟ್ಟಿಗೆ ಅವರು 100 ಅಡಿ ರೋಡ್ ಮಾಡಕ್ ಆಗ್ತಾ ಇಲ್ಲ. ಸೊ ಅಲ್ಲಿ ಮಿಡ್ಲಲ್ಲಿ ಮಾತ್ರ ಈ ಕಡೆ ಪೊಲೀಸ್ ಅಕಾಡೆಮಿ ಇದೆ, ಈ ಕಡೆ SP ಆಫೀಸ್ ಇದೆ. ಅದಷ್ಟೇ ದೂರ, ಒಂದು 500 ಮೀಟರ್ ಅಷ್ಟೋ ಎಷ್ಟೋ ದೂರದಲ್ಲಿ ಇವ್ರು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಇವರು ಆ JP ಪ್ಯಾಲೇಸ್ ಅಂತ ಹೇಳ್ತಾರೆ, ಅಲ್ಲಿ ಫೈಲೈಟ್ ಸರ್ಕಲ್ ಅಂತ ಬರುತ್ತಲ್ಲ, ಅಲ್ಲಿಂದ ಬಂದಾಗ ಕೂಡ ಮರ ಕಟ್ ಮಾಡಿದ್ರು. ಆನಂತರ ನೆಡ್ತೀನಿ ಅಂತ ಹೇಳಿದ್ರು. ಅಲ್ಲಿ ನೆಡಿ ಅಂತ ನಾವು ಗಾಯತ್ರಿಪುರಂ ಝೋನಲ್ ಆಫೀಸ್ ಬರುತ್ತಲ್ಲ, ಅವ್ರಿಗೆ ಹೋಗಿ ಕೇಳಿದಾಗ ಅಲ್ಲಿ ಹೇಳ್ತಾರೆ ಅವರು, ಇಲ್ಲ ಮೇಡಮ್ ಇದು ಎಂತ ರೋಡು, ಇದು ರೋಡ್ ಇದೆ, ಮಿನಿಸ್ಟ್ರು ಬರೋ ರೋಡ್ ಇದೆ, ಇಲ್ಲಿ VIP ರೋಡ್ ಇದು, ಇಲ್ಲಿ ಮರ ನೆಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಎಷ್ಟು ಬೇಜವಾಬ್ದಾರಿ ಉತ್ತರ ನೋಡಿ. ಕಡಿಯಕ್ ಮುಂಚೆ
ನೆಡ್ತೀವಿ ಅಂತ ಹೇಳ್ತಾರೆ, ಕಡಿದ್ಮೇಲೆ ಈ ತರ ಹೇಳ್ತಾರೆ. ಅದಕ್ಕೆ ನಾನು ಅರಣ್ಯಾಧಿಕಾರಿಗೆ ಇವರು ನ್ಯಾಷನಲ್ ಹೈವೇ ಮಾಡುವಾಗ್ಲೂ ಕೂಡ ನಾನು ಅದನ್ನೇ ಹೇಳ್ತೀನಿ, ನೀವು ರೋಡ್ ಎಷ್ಟಾದ್ರೂ ಮಾಡಿ ರೋಡ್ ಪಕ್ಕದಲ್ಲಿ 5 ಅಡಿ ಗಿಡ ನೆಡೋದಿಕ್ಕೆ ಅಂತ ಪ್ಲಾನ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಬರ್ಲೇಬೇಕು. ಅವ್ರು ಬಿಟ್ರು ನೆಡೋದ್ ಇವರನ್ನೇ, ಅವರೇ ನೆಡಲ್ಲ. ಆ ನೆಡ ಅಂತ ಜವಾಬ್ದಾರಿ ಇವ್ರು ಕೊಟ್ಟಾಗ ಮತ್ತೆ ಇವ್ರು ದೊಡ್ಡದ್ ಮಾಡ್ತೀನಿ ಅಂತ ತೆಗಿಬಾರ್ದು. ಅದನ್ನ ಅವರಲ್ಲಿ ನೆಡೋದಕ್ಕೆ ಜಾಗ ಬಿಡ್ಲಲ್ಲ ಅಂದ್ರೆ ನ್ಯಾಷನಲ್ ಹೈವೇ ಮೇಲೆ ನಾವು ಕೇಸ್ ಹಾಕೊಂಡು ಹೋಗ್ಬೋದು. ಅದನ್ನ ಮಾಡಿ ಅಂತ ನಾನು ಪ್ರತಿ ಪಬ್ಲಿಕ್ ಹಿಯರಿಂಗ್ ಅಲ್ಲಿ ಹೇಳ್ತೀನಿ. ಯಾವುದೇ ಅರಣ್ಯ ಅಧಿಕಾರಿಗಳು ಆ ನ್ಯಾಷನಲ್ ಹೈವೇ ಅವ್ರ ಜೊತೆ ಇದ್ರ ಬಗ್ಗೆ ಮಾತಾಡಲ್ಲ, ಈ ರೀತಿ ಮಾಡ್ತಾರೆ. ಆ SP ಆಫೀಸ್ ರೋಡ್ ಬಗ್ಗೆ ನೀವು ಕೇಳಿದ್ರೆ ಅದನ್ನ ನಾನು 12 ವರ್ಷದಿಂದ ತಡೆದಿದ್ದೆ. ಅದನ್ನ ಆ ಕಡೆ ಈ ಕಡೆ, ಈಗ ನಾವು ಲಲಿತ್ ಮಹಲ್ ರೋಡ್ ನೋಡ್ತಿರಲ್ಲ, ಅದ್ರದ್ದು ಒಂದು ಉದಾಹರಣೆ ಹೇಳ್ತೀನಿ. ಆ SP ಆಫೀಸ್ ರೋಡ್ ಇದೆಲ್ಲ ಅದನ್ನ ಉಳಿಸ್ಕೊಂಡು ಆ ಕಡೆ ಈ ಕಡೆ ಮಾಡಿ ಅಂತ ಹೇಳಿದ್ರು ನಮ್ಮ ಇತ್ತೀಚಿನ ದಿನಗಳಲ್ಲಿ ಬಂದಿರೋಂಥ ಕೆಲವು ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ಕೊಡ್ದೇನೆ ಏಕಾಏಕಿ ಮರಗಳನ್ನ ಕಟ್ ಮಾಡಿದ್ರು. ಉದಾಹರಣೆ ಅದ್ ಏನ್ ಮಾಡ್ಬೋದಿತ್ತು ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ಈ ಲಲಿತ್ ಮಹಲ್ ರೋಡ್ ಇದೆ ಅಲ್ಲ, ಅದು ಕೂಡ ಹೀಗೆ ಕೇಸ್ ನಡೀತಾ ಇದೆ ಈಗಲೂ ಕೂಡ. 2009ರಿಂದ ನಾನು ಕೇಸ್ ನಡೆಸ್ಕೊಂಡ್ ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಜರುಬಾದ್ ಹಾಲಂಡೇರಿ ರೋಡ್ ಇದೆ ಅಲ್ಲ, ಆ ರೋಡು ಮತ್ತೆ ಈ ರಾಣಾ ಪ್ರತಾಪ್ ಸಿಂಗ್ ರೋಡು ಒನ್ ವೇ ಮಾಡಬೇಕು ಅಂತ ಆಗಿದೆ. ಅಲ್ಲಿ ಹೋದ್ರೆ ಆಲುಂಡೇರಿ ಇರ್ಬೋದು, ಇನ್ನೊಂದು ಇರ್ಬೋದು, ಬಿಲ್ಡಿಂಗ್ಗಳು ಹೊಡಿಬೇಕು ಅಂತ ಲಲಿತ್ ಮಹಲ್ ರೋಡಲ್ಲಿ ಇರೋಂಥ ಮರಗಳನ್ನ ತೆಗೆದ್ಬಿಡ್ಬೋದು, ಯಾರು ಮಾತಾಡಲ್ಲ ಅಂತೇಳಿ ಅದಕ್ಕೆ ಒಂದು ಇದ್ ಮಾಡ್ಕೊಂಡಿದ್ರು. ಸೊ ಈಗಿನ ಸಂದರ್ಭದಲ್ಲಿ ಅಲ್ಲಿ ಒಂದು ಹೋರಾಟನೇ ಆಯ್ತು. ಶಾಶ್ವತಿ ಮಿಶ್ರಾ ಅಂತ ಮೇಡಮ್ ಅವರಿದ್ರು, ನಮ್ಮ ಉಪಾರಣ್ಯ ಸಂರಕ್ಷಣೆ DCF ಆಗಿ ಅವ್ರು ಇರೋಂಥ ಸಂದರ್ಭದಲ್ಲಿ ಪಬ್ಲಿಕ್ ಹಿಯರಿಂಗ್ ಆದಾಗ ಅಲ್ಲಿ ಸಾರ್ವಜನಿಕರಿರ್ಬೋದು, ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರಿಗೂ ಜಟಾಪಟಿ ನಡೆದು ಕೊನೆಗೆ ಅದು ಕೋರ್ಟ್ಗೆ ಅಂತಕ್ಕೆ ಹೋಗಿ ತಮ್ಮಯ್ಯ ಲಾಯರ್ ಅಂತ ನಡೆಸ್ತಾ ಇದ್ದಾರೆ. ನಾನು ಕೇಸ್ ನಡೆಸ್ಕೊಂಡು ಬಂದಿರೋದ್ರಿಂದ ಅಲ್ಲಿ 197 ಮರ ಈಗಲೂ ಉಳಿದಿದೆ ಸರ್. ಇವ್ರು 2 ಸೈಡ್ ಒನ್ ವೇ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ, ಆದ್ರೆ ಅದ್ರ ಬಗ್ಗೆ ಯಾರು ಗಮನನೇ ಹರಿಸ್ತಿಲ್ಲ. ನಮ್ಮ ಅಧಿಕಾರಿಗಳಿಗೆ ನಾನು ಹೇಳೋದಿಷ್ಟನೇ, ನೀವು ಅಭಿವೃದ್ಧಿ ಮಾಡಿ ಮರಗಳನ್ನ ಉಳಿಸ್ಕೊಂಡು ಮಾಡಿ, ಇಲ್ಲ ಮರ ನೆಡೋದಕ್ಕೆ ಜಾಗ ಬಿಟ್ಬಿಟ್ಟು ನೀವು ಮಾಡಿ. ನಾವು ಪ್ರತಿಯೊಂದು ಹಂಗಾರೆ ಪರಿಸರ ಒಳ್ಳೆ ಗಾಳಿ ಕುಡಿಬೇಕು ಅಂದ್ರೆ ಬೆಟ್ಟಕ್ಕೆ ಹೋಗಿ ಕುಡಿಯೋದಕ್ಕೆ ಸಾಧ್ಯನಾ? ಏನ್ ಹೇಳ್ತೀರಾ ಅದನ್ನ ನೀವೇ ಹೇಳ್ಬೇಕು. ಪರಿಸರದ ಕಾಳಜಿ ನಾವು ಮಾಧ್ಯಮದಲ್ಲಿ ಏನಕ್ಕೆ ಕೆಲವು ವಿಚಾರಗಳನ್ನ ಹೆಚ್ಚಾಗಿ ಹೇಳ್ಕೊತೀವಿ ಅಂತ ಹೇಳಿದ್ರೆ, ನೋಡ್ದವರು ಅದನ್ನ ತಿಳಿದು ಮಾಡ್ಲಿ ಅಂತೇಳಿ. ಆದ್ರೆ ಅದನ್ನ ನೋಡ್ದವರು ಅದೇ ನೀವು ಹೇಳ್ದಂಗೆ ಈ ಅಮ್ಮಂಗ್ ಕೆಲಸ ಇಲ್ಲ, ಅವ್ರ ಗಂಡ ಕರ್ಕೊಂಡು ತಿರ್ಗಿಸ್ತಾರೆ, ಅವ್ರು ತಿರ್ಕೊಂಡು ನಿಂತಿದ್ದಾರೆ ಅನ್ನೋ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಇನ್ನ ಕೆಲವರು ಇವ್ರಿಗೇನೋ ಲಾಭ ಇದೆ, ಬನ್ನಿ ನನ್ನ ಪರಿಶೀಲನೆ ಮಾಡಿ. ನಾನು ಓಪನ್ ಆಗಿ ಹೇಳ್ತೀನಿ, ನಾವು ಏನ್ ಲಾಭ ಮಾಡ್ಕೋತೀವಿ? ನಾವು ಪ್ರತಿಯೊಂದಕ್ಕೂ ನಾವು ಪರಿಸರ ಉಳಿಸ್ಬೇಕು, ಪರಿಸರ ನಾಶ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ನಾವು ಪರಿಸರ ಉಳಿಸಲಿಕ್ಕೋಸ್ಕರ ನಾವು ಹೋರಾಟ ಮಾಡ್ತಿದ್ದೀವಿ ಹೊರತು ಮತ್ತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ಕೊಂಡು ಮುಂದಿನ ಪೀಳಿಗೆಗೆ ಪರಿಸರ ಉಳಿಸಿ ಅಂತ. ಈಗ ಚಾಮುಂಡಿ ಬೆಟ್ಟದ ಬಗ್ಗೆ ಈಗೆಲ್ಲ ಮಾಧ್ಯಮದಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ ಬರ್ತಾ ಇದೆ, ನೋಡ್ತಾ ಇದ್ದೀರಾ. ನಾನು ಕೂಡ ಈ ಚಾಮುಂಡಿ ಬೆಟ್ಟದ ಬಗ್ಗೆ 2012 ಶುರು ಆಯ್ತು ರೋಪ್ ವೇ ಮತ್ತೆ 4 ವೇ ಮಾಡಬೇಕು ಅಂತ. ಆಗ ನಾನು ಇದಕ್ಕೆ ಸಂಬಂಧಪಟ್ಟ ಬೆಂಗಳೂರು PCCF ಇರ್ತಾರೆ, ಅವ್ರಿಗೂ ನಾನು ಲೆಟರ್ ಮಾಡ್ತೀನಿ ಈ ತರ ಮಾಡ್ತಾ ಇದಾರೆ ಅಂದಾಗ. ಅವರು ಅದನ್ನ ಕೆಲವು ವಿಜ್ಞಾನಿಗಳ ಕೈಲಿ, ಅದನ್ನೆಲ್ಲ ಪರಿಸರ ತಜ್ಞರ ಕೈಲಿ ಅವರು ಸಮೀಕ್ಷೆ ಮಾಡಿಸಿದಾಗ ಚಾಮುಂಡಿ ಬೆಟ್ಟ ಮೆದು ಮಣ್ಣಿಂದ ಕೂಡಿರೋ ಅಂತ ಪದರ, ಅದು ಈಗ ಕಲ್ಲು ಬಂಡೆ ಇರುತ್ತೆ ಒಂದು ಪ್ರದೇಶದಲ್ಲಿ, ಇನ್ನೊಂದ್ ಕಡೆ ಬೇರೆ ತರ ಇರುತ್ತೆ. ಆದ್ರೆ ಇದು ಮೆದು ಮಣ್ಣು, ಲೂಸ್ ಸಾಯಿಲ್ ಅಂತ ಬರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಒಂದು ಕಾಮಗಾರಿ ಮಾಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ಅವಾಗ ರೋಪ್ ವೇ ಮತ್ತೆ 4 ವೇ ನಾನು ತಡೆದಿದ್ದೆ. ಆ ಅಧಿಕಾರಿಗಳು ನನಗೆ ಉತ್ತರ ಕೊಡ್ತಾರೆ, ಇಲ್ಲಿ ಯಾವುದೇ ಕೆಲಸ ಮಾಡಕೂಡದು ಅಂತ. ಆಗ ನಮ್ಮ ಜೊತೆ ಹೋರಾಟಕ್ಕೆ ಮೇಜರ್ ಜನರಲ್ ಒಂಬತ್ಕೆರೆ ಅವರು ಕೂಡ ನಮ್ಮ ಜೊತೆ ಭಾಗಿಯಾದಾಗ ಅಲ್ಲಿ 4 ಮೀಟರ್ ಮಾತ್ರ ನಾವು ಬೆಟ್ಟದ ಕಡೆ ತೆಗಿತೀವಿ ಅಂತಾರೆ. ನೀವು 4 ಮೀಟರ್ ಅಲ್ಲ 1 ಮೀಟರ್ ಕೂಡ ತೆಗಿಬಾರ್ದು ಅಂತೇಳಿ ಅದನ್ನ ನಾವು ನಿಲ್ಲಿಸಿದಾಗ ಅವಾಗಿಂದ ನಿಲ್ಲಿಸ್ಕೊಂಡು ಬಂದಿದ್ದೀನಿ ನಾನು. ಈ MLA MP ಗಳು ಚೇಂಜ್ ಆಗ್ತಿರುವಾಗ ಅದ್ರ ಬಗ್ಗೆ ಮತ್ತೆ ಚಕಾರ ಎತ್ತುತ್ತಿರ್ತಾರೆ. ನಾನು ಮಾಧ್ಯಮಗಳಿಗೆ ನನ್ನ ಹತ್ರ ಈಗಲೂ ದಾಖಲೆ ಇಟ್ಕೊಂಡಿದ್ದೀನಿ, ಅದನ್ನ ನಿಮ್ಗೂ ಕೂಡ ಕೊಡ್ತೀನಿ, ಅಲ್ಲಿ ಏನು ಕಾಮಗಾರಿ ಮಾಡಬಾರ್ದು ಅಂತ. ಆ ಮಧ್ಯದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ರು, ಬಂಡೆಕಲ್ ಕೊರೆದು. ನಾನು ಉದಾಹರಣೆ ಹೇಳ್ತಾ ಇದ್ದೀನಿ ಈಗ್ಲೇನೆ. ಅವಾಗ ನಮ್ಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇದ್ದು ನಾವು ಹೋರಾಟ ಮಾಡಕ್ ಆಗ್ತಿರ್ಲಿಲ್ಲ. ಆ ಚಾಮುಂಡಿ ಬೆಟ್ಟದಲ್ಲಿ ಬಂಡೆಕಲ್ ಕೊರೆದು ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ದೆ ನಂದಿ ಹತ್ರ ಲ್ಯಾಂಡ್ಸ್ಕೇಪ್ ಆಗಿದ್ದಕ್ಕೆ ಒಂದು ಉದಾಹರಣೆ ಇದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಈ ಪ್ರಸಾದ್ ಯೋಜನೆನ ಕೈ ಬಿಡಿ ಅಂತ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ. ನಾನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ, ರಾಷ್ಟ್ರಪತಿಗೂ ಕೂಡ ನಾನು ಲೆಟರ್ ಮಾಡಿರೋ ನಂತರ ಲೆಟರ್ ಇದೆ.
ಮೊದಲು ನಾವು ಏನೇ ಒಂದು ಪತ್ರ ಬರೆದ್ರೆ ಹಿಂಬರಹ ಬರ್ತಾ ಇತ್ತು, ಈಗ ಏನು ಬರಲ್ಲ. ಮೇಲ್ ಮಾಡಿ ಅಂತಾರೆ, ಮೇಲ್ ಮಾಡಿದ್ರು ಅದಕ್ಕೆ ಉತ್ತರ ಬರಲ್ಲ. ನಮಗ್ ಬರಲ್ಲ ಸ್ವಾಮಿ ಮೇಲ್ ಗೀಲ್ ಮಾಡಕ್ಕೆ, ಏನ್ ಮಾಡೋಣ, ಪತ್ರ ಬರಿತೀವಿ ಉತ್ತರ ಕೊಡಿ, ಅದಕ್ಕೂ ಉತ್ತರ ಇಲ್ಲ. ಈ ರೀತಿ ಮಾಡಿಕೊಂಡು ನಮ್ಮ ಪರಿಸರವಾದಿಗಳಿಗೆ ನಾನು ಕೇಳೋದಿಷ್ಟೇ, ಇತ್ತೀಚಿನ ದಿನಗಳಲ್ಲಿ ಬರೋಂಥ ರಾಜಕಾರಣಿಗಳು ಅಧಿಕಾರಿಗಳು ಮೊಂಡು ಜನ ಆಗಿರೋದ್ರಿಂದ ನೀವೇನೇ ಹೋರಾಟ ಮಾಡಿದ್ರು ಅದು ಬೆರಳಿಕೆಯಷ್ಟು ಕೆಲವು ನಮಗೆ ಜಯ ಸಿಗುತ್ತೆ. ನಾವೇನೇ ಇದ್ರು ನ್ಯಾಯಾಲಯದಲ್ಲಿ ಒಂದು ದಾವೆನ ಹಾಕಿ ಏನಾದ್ರು ತಗೊಂಡ್ಬಂದ್ರೆ ಏನಾದ್ರು ಮಾಡ್ಬೋದು. ಯಾಕೆಂದ್ರೆ ಈ ಜನ ಯಾವುದಕ್ಕೆ ಎದರದೆ ಹೋದ್ರು ನ್ಯಾಯಾಲಯಕ್ಕೆ ಎದುರ್ತಾರೆ. ಯಾಕೆಂದ್ರೆ ಶಿಕ್ಷೆ ಆಗುತ್ತೆ, ಅವ್ರು ತಪ್ಪು ಮಾಡಿರ್ತಾರೆ ಅಂತ ನಮ್ಮ ಹತ್ರ ಸಾಕ್ಷಿಗಳಿರುತ್ತೆ. ಆ ಸಾಕ್ಷಿಗಳನ್ನ ಇಟ್ಕೊಂಡು ಹೋರಾಟ ಮಾಡಿದ್ರೆ ನಮ್ಗೆ ಜಯ ಸಿಗುತ್ತೆ. ಸೊ ಹೀಗಾಗಿ ಬೆಟ್ಟನ ಕೊರಿಬೇಡಿ ನೀವು. ಆ ಬೆಟ್ಟ ಕೊರಿದ್ರೆ ಈ ರೀತಿ ಆಗುತ್ತೆ ಅಂತ ಅಷ್ಟೆಲ್ಲ ಹೇಳಿದ್ರು ಎಷ್ಟು ಬೇಜವಾಬ್ದಾರಿಯಿಂದ ಅಧಿಕಾರಿಗಳು ಅದನ್ನ ಕೊರಿಯಕ್ಕೆ ಶುರು ಮಾಡಿದ್ದಾರೆ. ಅವಾಗ ನಮ್ಮ ಜನಗಳೆಲ್ಲ ಎಚ್ಚೆತ್ಕೊಂಡಿದ್ದಾರೆ. ನಮ್ಮ ಇವರು ಧರ್ಮೇಶ್ ಅವ್ರು ಹೇಳ್ದಂಗೆ ನಾನು ಇದನ್ನ ಮೊದಲೇ ಹೇಳಿದ್ದೆ, ನಾನು ಬೆಟ್ಟಕ್ಕೆ ನಾವು ಮೇಲೆ ಹತ್ತು ಹೋಗೋದು ಬೇಡ, ಉತ್ನಾಳಮ್ಮನ ನಾವು ಹೇಗ್ ನೋಡ್ತೀವಿ ಅದೇ ರೀತಿ ಚಾಮುಂಡಮ್ಮನ ನಾವು ಕೆಳಗನೆ ನೋಡ್ಬೋದು. ನಮ್ಮ ಬೆಟ್ಟನ ಸರ್ವನಾಶ ಮಾಡ್ಬಿಡ್ತಾರೆ. ಹಾಗಾಗಿ ತಾಯಿ ಚಾಮುಂಡೇಶ್ವರಿ ನೀನೇ ಕಾಪಾಡಮ್ಮ, ದಯವಿಟ್ಟು ಅದನ್ನ ಉಳಿಸ್ಕೊಡು ಅಂತ ನಾವು ಇನ್ನೇನೆಷ್ಟು ಬೇಡ್ಕೊಳ್ಳೋದಕ್ಕೆ ಸಾಧ್ಯ. ಈ ರೀತಿ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ನೋಡೋಣ, ಹೋರಾಟಕ್ಕೆ ಜಯ ಸಿಗ್ಲಿ ಸರ್. ಅದೇ ನಾವು ನ್ಯಾಯಾಲಯಕ್ಕೆ ಗೌರವ ಕೊಡ್ತೀವಿ. ನಾ ಹೇಳಿದ್ನಲ್ಲ, ಮೈಸೂರಲ್ಲೂ ಒಂದು PAL ಅಂತ ಅಂದ್ರೆ ನಾವು ಏನಾದ್ರು ಹಾಕೋಬೇಕು ಅಂತ ಹೇಳಿದ್ರೆ, ಮೈಸೂರಲ್ಲಿ ಭೂಮಿ ಕದೀತಾರೆ ಅಂತ ಹೇಳಿದ್ರೆ ಒಂದು ನ್ಯಾಯಾಂಗ ಓಪನ್ ಮಾಡ್ತಾರೆ ಇಲ್ಲಿ ಅಂತ ನಮ್ಮ ಗಮನಕ್ಕೆ ಬಂದಿತ್ತು. ಯಾವ ಭೂ ಕಬಳಿಕೆ ನ್ಯಾಯಾಂಗ ಅಂತೇಳಿ ಹೇಳಿದ್ರು. ಅವಾಗ ಅದನ್ನೆಲ್ಲ ನಾವು ಇಲ್ಲಿ ನೇರ ಹೋಗಿ ನಮ್ಗೆ ತಿಳಿದಿರೋ ಅಷ್ಟ ನಾವು ಓದಿರೋ ಅಂತ ವಿದ್ಯೆಯಲ್ಲಿ ನಾವೇ ಡೈರೆಕ್ಟ್ ಆಗಿ ನ್ಯಾಯಾಲಯಕ್ಕೆ ನಾವು ಇಂಥ ಅಧಿಕಾರಿಗಳು ಇಂಥ ತಪ್ಪು ಮಾಡಿದ್ದಾರೆ ಅಂತ ಹೋಗಿ ಮಾಡ್ಬೋದು ಅಂತ ಇದಕ್ಕೆ ಮಾಡ್ಕೊಡಿ ಅಂತ ಕೂಡ ನಾವು ಮನವಿ ಸಲ್ಲಿಸಿದ್ವಿ. ಯಾಕೆಂದ್ರೆ ಲಾಯರ್ಗಳು ಕೆಲವು ಒಂದ್ ಕಡೆ ನಮ್ಮ ಪರ ಇರ್ತಾರೆ, ಆಮೇಲೆ ಯಾರು ಬೇರೆ ದುಡ್ಡು ಕೊಡ್ತಾರೆ ಅವ್ರ ಕಡೆ ಹೊರಟೋಗ್ಬಿಟ್ಟು ಕೇಸ್ಗಳು ಫೇಲ್ ಆಗಿರೋದನ್ನ ಕೂಡ ನಾವು ಹೋರಾಟದಲ್ಲಿ ನೋಡಿದೀವಿ. ಹಾಗಾಗಿ ನಾವು ನೇರವಾಗಿ ನ್ಯಾಯಾಧೀಶರ ಹತ್ರನೇ ಭೇಟಿಯಾಗಿ ನಾವು ಮಾತ್ರ ಇರೋ ದಾಖಲೆಗಳನ್ನ ತಗೊಂಡು ನ್ಯಾಯ ಒದಗಿಸ್ಕೊಕ್ಕೆ ಏನ್ ಪರಿಸರ ನಾವು ಬೇರೆ ಇನ್ನೇನು ನಮ್ಮ ಆಸ್ತಿ ವಿಚಾರ ಆದ್ರೆ ನಾವು ಕೋರ್ಟಲ್ಲಿ ಫೈಟ್ ಮಾಡೋಣ. ಪರಿಸರ ಎಲ್ರಿಗೂ ಬೇಕಾಗಿರೋದು ಸ್ವಾಮಿ. ಅದು ಆ ಪರಿಸರಕ್ಕೋಸ್ಕರ ನ್ಯಾಯಾಧೀಶರು ಕೂಡ ನಮ್ಗೆ ಫ್ರೀಯಾಗಿ ಮಾಡ್ಕೊಡ್ಬೇಕು. ಬೆಂಗಳೂರಲ್ಲಿ ಸುಮಾರು ಜನ ಮಾಡ್ತಾ ಇದ್ದಾರೆ, ನಮ್ಗೆ ಕಾಂಟ್ಯಾಕ್ಟರು ಇದ್ದಾರೆ. ಆದ್ರೆ ನಮ್ಗೆ ಅಧಿಕಾರಿಗಳು ದಾಖಲೆಗಳು ಸರಿಯಾಗಿ ಕೊಡ್ತಾ ಇಲ್ಲ. ದಾಖಲೆಗಳು ಇಲ್ಲದೆ ಕೋರ್ಟಲ್ಲಿ ನಾವು ಸಬ್ಮಿಟ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲೂ ಕೂಡ ಒಂದೊಂದ್ಸರಿ ನಮ್ಗೆ ಹೋರಾಟದಲ್ಲಿ ಎಲ್ಲಾ ಕೈ ಜೋಡಿಸ್ತೀನಿ ಅಂತ ಹೇಳ್ತಾರೆ. ಕೈ ಜೋಡಿಸ್ತೀನಿ ಅಂತ ಹೇಳ್ಬಿಟ್ಟು ಮಾಡಿ ಅಂತ ಹೇಳಿದಾಗ ಕೈ ಬಿಡ್ತಾರೆ. ಈ ಸಂದರ್ಭದಲ್ಲಿ ನಾವು ಎಷ್ಟು ಹೋರಾಟ ಮಾಡಬಹುದೋ ಅಷ್ಟು ಹೋರಾಟ ಮಾಡಿ ಪರಿಸರನ ಉಳಿಸ್ಕೊಂಡು ಬರ್ತಾ ಇದೀವಿ ಸರ್. ನಾವ್ ಹೇಳುದಿಲ್ಲ, ಈಗ ನಮ್ಮ ಸಾಲು ಮರದ ತಿಮ್ಮಕ್ಕ ಅವ್ರೇನು ಟ್ರಿಬಲ್ ಗ್ರಾಜುಯೇಟಾ ಇಲ್ಲ IFS ಏನ್ ಮಾಡಿದ್ರು, ಅವರು ಕೂಡ ಅವ್ರ ಯಜಮಾನ್ರ ಜೊತೆ ಈಗ ನಾನು ಹೇಗೆ ನಮ್ಮ ಯಜಮಾನ್ರ ಜೊತೆ ನಾನು ಇದ್ದೀನಿ, ಆ ತಾಯಿ ಕೂಡ ಅವ್ರ ಯಜಮಾನ್ರಿಗೆ ಊಟನ ಹೊಲಕ್ಕೆ ತಗೊಂಬಂದು ಕೊಟ್ಟಾಗ ಬಿಡುವಿರೋ ಸಮಯದಲ್ಲಿ ಬೀಜಗಳನ್ನ ತಾನೇ ನೆಟ್ಟು ಅಲ್ಲಿ ಬಂದಾಗ ಊಟ ಮಾಡಿದಾಗ ಕೈ ತೊಳೆದಾಗ ಚಿಗುರು ಹೊಡೆದಿದ್ ನೋಡಿ ನಾವು ಅವ್ರನ್ನ ಭೇಟಿ ಎಲ್ಲ ಮಾಡಿದ್ವಿ ಆಗ ಹಿಂದೆ. ಅವಾಗ ನಾನು ಹೋರಾಟಕ್ಕೆ ಇಳಿದಾಗ ಒಬ್ರು ತಿಮ್ಮಕ್ಕ ಅಂತಿದ್ದಾರೆ ಅಂತ ಕೇಳಿದಾಗ ನಾವು ಭೇಟಿ ಮಾಡಿ ಕೆಲವು ವಿಚಾರಗಳನ್ನ ತಿಳ್ಕೊಂಡಿರೋ ವಿಚಾರ. ಅವಾಗ ಅವ್ರ ಯಜಮಾನ್ರು ಊಟ ಮಾಡೋ ಸಂದರ್ಭದಲ್ಲಿ ಈಕೆ ಅಲ್ಲಿ ಸಣ್ಣ ಸಣ್ಣ ಗಿಡಗಳನ್ನ ಹಾಕೊಂಡು ಅಲ್ಲಿ ಹುಲಿಕಲ್ ರೋಡ್ ಅಲ್ಲಿ ಗಿಡ ನೆಟ್ಟಿದ್ದಕ್ಕೆ ಇವತ್ತು ಸಾಲು ಮರದ ತಿಮ್ಮಕ್ಕ ಏನು ಇಡೀ ರಾಜ್ಯಾದ್ಯಂತ ಹೋಗಿ ಗಿಡ ನೆಡ್ಲಿಲ್ಲ. ಇಡೀ ಅವ್ರ ಮನೆ ಮುಂದೆ ಮಾತ್ರ ಅದು ಒಂದು ರೋಡಲ್ಲಿ ಅವರು ಗಿಡ ನೆಟ್ಟಿದ್ದಕ್ಕೆ ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿದಾರೆ. ಅದಕ್ಕೆ ಅವರು ಅಂಬಾಸಡರ್ ಪಟ್ಟ ಕೂಡ ತಗೊಂಡಿದ್ರು. ಇದನ್ನ ಜನ ಅರ್ಥ ಮಾಡ್ಕೊಂಡಾದ್ರು ನಾನು ಸಾಲು ಮರದ ತಿಮ್ಮಕ್ಕ ಆಗ್ಬೇಕು. ನಾನು ಈಗ ನನಗೆ ಕೆಲವು ನಿಮ್ಮ ಮಾಧ್ಯಮದವರೇ ಮತ್ತೆ ಕೆಲವು ಸಂಘ ಸಂಸ್ಥೆಯವರು ಅಲ್ಲಿ ಸಾಲು ಮರದ ತಿಮ್ಮಕ್ಕ ಇಲ್ಲಿ ಸಾಲು ಮರದ ಬಾನಕ್ಕ ಅಂತ ಹೇಳಿರೋರು ಇದ್ದಾರೆ. ನಾವು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ನಾನು ಈ ಮಟ್ಟಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಮಾಧ್ಯಮನೇ ಕಾರಣ. ಯಾಕೆಂದ್ರೆ ನಾವು ಹೋರಾಟ ಏನು ನ್ಯಾಯಯುತವಾಗಿ ಹೋರಾಟ ಮಾಡೋರ್ನ ಮಾಧ್ಯಮದವರು, ಯಾಕೆಂದ್ರೆ ದರೋಡೆ ಮಾಡೋರ್ನ ಇವ್ರನ್ನ ನೀವು ತಂದು ಕೂರ್ಸಲ್ಲ ಅಂದ್ರೆ ಅವ್ರನ್ನ ಹೇಳ್ತೀರಾ ಇವ್ರು ಹಿಂಗ್ ಮಾಡಿದಾರೆ ಅಂತ. ಆದ್ರೆ ಪರಿಸರ ಉಳಿಸೋದಕ್ಕೋಸ್ಕರ ಒಂದು ಮಹಿಳೆ ಹೋರಾಟ ಮಾಡ್ತಿದ್ದಾಳೆ, ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಅಂತ ನೀವು ಮಾಧ್ಯಮದಲ್ಲಿ ಹೇಳ್ತೀರಾ. ನಿಮ್ಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಯಾಕೆ ಈ ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಈ ಸಾಲು ಮರದ ತಿಮ್ಮಕ್ಕ ಹೇಗೆ ನಾವು ಹೆಸರು ಮಾಡೋದಿಕ್ಕಲ್ಲ, ಅವ್ರು ಹೆಸರು ಮಾಡಬೇಕು ಅಂತ ಗಿಡ ನೆಟ್ಟಿದ್ದಲ್ಲ, ಸುಮ್ಮನೆ ಕೂತಿರೋಗಿ ಮಾಡಿದ್ರು. ನನಗೂ ಅಷ್ಟೇ, ನಾನು ಮೈಸೂರಲ್ಲಿ ಹುಟ್ಟಿ ಬೆಳೆದು ನಾನು ಚಿಕ್ಕಮಂಗ್ಳೂರಿಗೆ ಮದುವೆ ಆಗೋದೆ. ಕಾರಣಾನಂತರ ನಾನು ಮೈಸೂರಿಗೆ ಬಂದೆ. ಮೈಸೂರಿಗೆ ಬಂದಾಗ ಇಲ್ಲಿ ಪರಿಸರ ನಾಶ ಮಾಡಿ ರಸ್ತೆ ಮಾಡಬೇಕು ಅಂತ ಹೊರಟಾಗ ನಾನು ಕೂಡ ಅವಾಗ
ಒಂದು ಹೋರಾಟಕ್ಕೆ ಇಳಿದು ಪರಿಸರ ಉಳಿಸ್ಬೇಕು. ನಮ್ಮ ಮೈಸೂರನ್ನ ಹಾಳು ಮಾಡ್ಬಿಡ್ತಾರೆ. ಯಾಕೆಂದ್ರೆ ನಮ್ಮ ತಂದೆಯವರು ನನ್ನ ಜೊತೆ ನನ್ನ ಚಿಕ್ಕದ್ರಿಂದ ಗಿಡ ಮರಗಳನ್ನ ಬೆಳೆಸ್ಕೊಂಡು ಬಂದಿದೆ. ನಮ್ಮ ಚಿಕ್ಕಪ್ಪ MP ಶಂಕರ್ ಅವರು ಪರಿಸರದ ಬಗ್ಗೆ ತುಂಬಾ ಕಾಳಜಿನ ನನ್ಗೆಲ್ಲರೂ ನನ್ನ ಮದುವೆ ಆದ್ಮೇಲೆ ನಮ್ಮ ಯಜಮಾನ್ರು ಕೂಡ ಅವರು ಚಿಕ್ಕಮಗಳೂರಲ್ಲಿ ಪರಿಸರದ ಬಗ್ಗೆ ಕಾಳಜಿ ಹೊಂದಿದ್ರಿಂದ ನಾನು ಪರಿಸರ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀನಿ. ಮುಂದೆ ಈಗ ನಾನು ಹೇಳ್ಕೊಳ್ಳೋದಲ್ಲ, ನನ್ನ ಮೊಮ್ಮಗ ಅವನಿಗೀಗ 5 ವರ್ಷ, ಅವ್ರ ಮನೆ ಹತ್ರ ಅಲ್ಲಿ ಯಾರೋ ತೆಂಗಿನ ಮರ ಕಟ್ ಮಾಡ್ತಾರೆ, ಫೋನ್ ಮಾಡಿ ಬಾನು ಇಲ್ಲಿ ಯಾರೋ ಮರ ಕಟ್ ಮಾಡ್ತಾ ಇದ್ರೆ ಬಾ ಅಂತ ಕರೀತಾನೆ. ನನಗೆ ಖುಷಿ ಆಗ್ತಾ ಇದೆ. ಮತ್ತೆ ನನ್ನ ಮೊಮ್ಮಗಳು ಕೂಡ ಅವಳು ಅಷ್ಟೇ, ಎಲ್ಲೇ ಅವರು ಗಿಡ ನೆಡಬೇಕು ಅಂದ್ರೆ ನಾನು ಬರ್ತೀನಿ ಅಂತಾಳೆ, ಅವಳು ಗಿಡ ನೆಡ್ತಾಳೆ. ನಾವು ಮೂಡ ಆಫೀಸ್ ಮುಂದೆ ಸುಮಾರೆಲ್ಲ ಗಿಡ ನೆಟ್ಟಾಗ ಚಿಕ್ಕದಿಂದ ಭಾಗಿ ಮಾಡಿಸಿದ್ದೀನಿ. ನಾವೇ ಮನೆಯವರೇನೆ ನಮ್ಮ ಮಕ್ಕಳಿಗೆ ನಾವೇ ಪರಿಸರದ ಬಗ್ಗೆ ನಾವು ಅದನ್ನ ಅರಿವು ಮೂಡಿಸ್ಕೊಂಡು ಬಂದ್ರೆ ಅವಾಗ ಕಲಿತಾರೆ. ಅದೇ ನಾನೇ ಈಗ ನನ್ನ ಮಗನ್ಗೆ ಅಲ್ಲೊಂದು ರೂಮ್ ಕಟ್ಸ್ಬಿಡೋಣ ಕಣೋ, ಬಾಡಿಗೆ ಬರುತ್ತೆ, ಅಲ್ಲಿ ಯಾಕೆ ಮರ ಕಟ್ ಮಾಡು ಅಂತ ಹೇಳಿದ್ರೆ ಅವನಿಗೆ ಪರಿಸರದ ಬಗ್ಗೆ ಅರಿವು ಬರಲ್ಲ. ಇಲ್ಲ ಮಗು, ಅಲ್ಲೊಂದು ಗಿಡ ನೆಡಬೇಕು, ನಮ್ಗೆ ಒಳ್ಳೆ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ಕಿರಣ ನೋಡ್ಬೇಕು, ಹಸಿರು ನೋಡ್ಬೇಕು, ಅದೆಲ್ಲ ನೋಡಿದ್ರೆ ಒಳ್ಳೆ ಆರೋಗ್ಯ ಸಿಗುತ್ತೆ ಅಂತ ನಾವು ಮಕ್ಕಳಲ್ಲಿ ಮನದಟ್ಟು ಮಾಡ್ಕೊಂಡ್ ಬಂದ್ರೆ ಪರಿಸರ ತಾನೇ ಹೇಗೆ ಚೈನ್ ಲಿಂಕ್ ಅಂತ ಹೇಳ್ತಾರೆ, ಪರಿಸರ ಮನೆಯಿಂದನೂ ಆಗ್ಬೇಕು, ಶಾಲೆಯಿಂದನೂ ಆಗ್ಬೇಕು, ಮತ್ತೆ ಅಧಿಕಾರಿಗಳಿಂದನೂ ಆಗ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ಕಾರ.